ಬೇರೆ ಬೇರೆ ಕಡೆ ಮಾಡಿದ್ದೀವಿ. ಇದು ಫಸ್ಟ್ ಟೈಮು ಇವತ್ತು ಮಠದಲ್ಲಿ ಮಾಡ್ತಾ ಇದ್ದೀವಿ, ಅದೂ ಹೊಸ ವರ್ಷದ ದಿನ. ಇದು ತುಂಬ ಒಳ್ಳೆಯ ಸೂಚನೆ ಅಂತ ನನಗೆ ಅನಿಸುತ್ತೆ. ಒನ್ ಇಸ್ ದಟ್. ಆ್ಯಂಡ್ ಸೆಕೆಂಡ್ ಈಸ್ ನಿಮಗೆಲ್ಲ ಗೊತ್ತಿರೋ ಥರ ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಬೇಸಿಕಲಿ ಗುರು ರಾಘವೇಂದ್ರ ಸ್ವಾಮಿ ಉತ್ಸವ ಅಂತ ಒಂದು 5ನೇ ತಾರೀಕು ಇದೇ ಶಾಲಿನಿ ಗ್ರೌಂಡ್ಸಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರಾಯರ ಉತ್ಸವ ಮಾಡ್ತಾ ಇದ್ದೀವಿ. ಈ ಉತ್ಸವ ಏನಂದರೆ ಇದು ಬೇಸಿಕಲಿ ಒಂದು 40,000 to 50,000 ಜನ ಬರೋ ಎಕ್ಸ್ಪೆಕ್ಟೇಷನ್ ಇದೆ. ಈ ಉತ್ಸವಕ್ಕೆ ಗುರುಗಳ ಆಶೀರ್ವಾದ ತೊಗೊಂಡು ಗುರು ಆಶೀರ್ವಾದದಿಂದ ಮಾಡ್ತಾ ಇದ್ದೀವಿ ಇದನ್ನು. ಹಾಗಾಗಿ ಇದರಲ್ಲಿ ವಿಶೇಷತೆ ಬೇಸಿಕಲಿ ಏನಂದರೆ ನಾವು ಇಲ್ಲಿ ಮಂತ್ರಾಲಯದಲ್ಲಿ ಮಂತ್ರಾಲಯದ ಬೃಂದಾವನನ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆಮೇಲೆ ಅದು ಪ್ರತಿಯೊಂದು ದೇವಸ್ಥಾನ ಹೇಗಿದೆಯೋ ಮಂತ್ರಾಲಯದಲ್ಲಿ ಅದೇ ರೀತಿ ರೀಕ್ರಿಯೇಟ್ ಮಾಡಿ ಜನರ ದರ್ಶನಕ್ಕೆ ಇಡ್ತಾ ಇದ್ದೀವಿ. ಅಲ್ಲಿಂದನೇ ಗುರುಗಳು ಮಂತ್ರಾಕ್ಷತೆ ಮತ್ತು ಪರಿಮಳ ಪ್ರಸಾದ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಬಂದವ್ರಿಗೆಲ್ಲರಿಗೂ ಮಂತ್ರಾಕ್ಷತೆ, ಪರಿಮಳ ಪ್ರಸಾದ ಮತ್ತು ಜನರ ಪ್ರಸಾದ ಇರುತ್ತೆ. ಅಷ್ಟೇ ಅಲ್ದಿರ ಒಂದು ದೊಡ್ಡ ಗ್ಯಾಲರಿ ಮಾಡಿ ರಾಘವೇಂದ್ರ ಸ್ವಾಮಿಗಳ ಕಂಪ್ಲೀಟ್ ಲೈಫ್ ಹಿಸ್ಟ್ರಿನ ಕಂಪ್ಲೀಟಾಗಿ ಒಂದು ತೋರಿಸೋ ಥರ ಒಂದು ಪ್ರಯತ್ನ ಮಾಡಿದ್ದೀವಿ. ಅದು ತುಂಬಾ ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಅದನ್ನು. ಅಂದರೆ ಅವ್ರದ್ದು ಪ್ರತಿಯೊಂದು ಅವರು ಪ್ರತಿಯೊಂದು ಮಲ್ಟಿಪಲ್ ಜನ್ಮದಿಂದ ಹಿಡಿದು ಅವ್ರ ಜರ್ನಿ ಮತ್ತು ಸ್ವಲ್ಪ ಅವಾರ್ಡ್ಗಳು ಪ್ರತಿಯೊಂದು ಅದರಲ್ಲಿ ಕ್ಯಾಪ್ಚರ್ ಆಗುತ್ತೆ. ಅಷ್ಟೇ ಅಲ್ದಿರ ಶ್ರೀ ಸುಭೇಂದ್ರ ತೀರ್ಥದ್ದು ಅವ್ರಿಗೇನಿದೆ ಅವ್ರ ಲೈಫ್ ಜರ್ನಿ, ಆಮೇಲೆ ಅವ್ರಿಗೆವ್ರಿಗೂ ಅವ್ರದ್ದು ಕಾಂಟ್ರಿಬ್ಯೂಷನ್, ಸೊಸೈಟಿಗೆ ಏನು ಕಾಂಟ್ರಿಬ್ಯೂಷನ್ ಇದೆ, ಅವ್ರ ಆಶೀರ್ವಾದ ಏನಿದೆ ಅದನ್ನು ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ತೀವಿ ಅದರಲ್ಲಿ. ಅಷ್ಟನ್ನಲ್ದಿರ ಅದ್ರ ಜೊತೆಯಲ್ಲಿ ಏನಾಗುತ್ತೆ, ಸೈಮಲ್ಟೇನಿಯಸ್ ಆಗಿ ಒಂದು ಸ್ಟೇಜ್ ಬೆಳಗ್ಗೆ 9 ರಿಂದ ರಾತ್ರಿ 9 ಗಂಟೆವರೆಗೂ ಸ್ಟೇಜ್ ಪ್ರೋಗ್ರಾಮ್ ನಡೀತಾ ಇರುತ್ತೆ. ಆ ಸ್ಟೇಜ್ ಪ್ರೋಗ್ರಾಮಲ್ಲಿ ಬೆಳಗ್ಗೆ ಸುಪ್ರಭಾತದಿಂದ ಶುರು ಮಾಡಿದ್ರೆ ಭಜನೆ ಇರುತ್ತೆ. ಮಲ್ಟಿಪಲ್ ಅಂದರೆ ಅಕ್ರಾಸ್ ಕರ್ನಾಟಕದಿಂದ ತುಂಬ ಜನ ಬಂದು ಭಜನೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಅದೇ ರೀತಿ ತುಂಬ ದೊಡ್ಡ ವಿದ್ವಾಂಸರು ಬಂದು ಹಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ರಾಜೇಶ್ ಕೃಷ್ಣ, ಅರ್ಚನಾ ಉಡುಪ, ಆಮೇಲೆ ಮಂಜುಳಾ ಗುರುರಾಜು ಅವ್ರದ್ದೆಲ್ಲ ಒಂದು ಪರ್ಫಾರ್ಮೆನ್ಸ್ 1.5 hours ಪರ್ಫಾರ್ಮೆನ್ಸ್ ಇದೆ. ಅದ್ರ ಜೊತೆಯಲ್ಲಿ ನಮ್ಮ ಸಿ ಎಮ್ಮು ಆಮೇಲೆ ಹೋಮ್ ಮಿನಿಸ್ಟರು, MLAs, MPs ತುಂಬ ಹಲವಾರು ಜನ ಬಂದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಅದ್ರ ಜೊತೆ ಅಷ್ಟೇ ಅಂದಿರ ನಮಗೆ ಮಿನಿಮಮ್ ನಮ್ಮದು ಅಂದರೆ ಸೆಲೆಬ್ರಿಟೀಸ್ ಅಂತೀರ, ಡಿಗ್ನಿಟೇಸ್ ಅಂತೀರ ಅಂಥವ್ರೆ ಕಮ್ಮಿ ಅಂದರೂ 400 to 500 ಜನ ಬೆಳಗ್ಗೆಯಿಂದನೂ ಬರೋ ಎಕ್ಸ್ಪೆಕ್ಟೇಷನ್ ಇದೆ. ಬಿಕಾಸ್ ನಾನು ಅಕ್ರಾಸ್ ಇಂಡಸ್ಟ್ರಿ, ಬಿಸ್ನೆಸ್ ಇರ್ಬೋದು ಅಥವಾ ಸ್ಯಾಂಡಲ್ವುಡ್ ಇರ್ಬೋದು ಅಥವಾ ಪೊಲಿಟಿಕಲ್ ಇರ್ಬೋದು, ಪ್ರತಿಯೊಬ್ಬರಿಗೂ ಹೋಗಿ ಪರ್ಸನಲಾಗಿ ಇನ್ವೈಟ್ ಮಾಡಿ, ಡಿಜಿಟಲು ಇನ್ವೈಟ್ ಮಾಡಿದ್ದೀವಿ. ಹಾಗೆ ಎಷ್ಟೊಂದು ಜನ ನಮ್ಮದು ಏನು ನಾವು ಈಗ ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ ಅದನ್ನು ನೋಡಿ ಅವರೇ ಕಾಲ್ ಮಾಡಿಬಿಟ್ಟು ಟೈಮ್ ತಿಳ್ಕೊಂಡ್ರೆ ನಾವು ಬರ್ತೀವಿ ಅಂತ ಹೇಳ್ತಾರೆ. ಅದು ರಾಯರ ಕೃಪೆಯಿಂದ ಅದೆಲ್ಲ ಆಗ್ತಾಯಿದೆ. ಅದೊಂದು. ಆಮೇಲೆ ಇನ್ನೊಂದು ಅದಕ್ಕಿಂತ ಇಂಪಾರ್ಟೆಂಟ್ ಏನು ಮಾಡ್ತಾಯಿದ್ದೀವಿ ಅಂದರೆ ಒಂದು ಅಭಿಯಾನ ಥರ ಮಾಡ್ತಾಯಿದ್ದೀವಿ. ಒಂದು 108 ಸತಿ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆದು ಅದನ್ನು 108 ಸತಿ ಬರೆದು ತಮ್ಮ ಹೆಸರು ಮತ್ತು ಪ್ಲಸ್ ಅವ್ರ ರಾಯರಲ್ಲಿ ಏನು ಸಂಕಲ್ಪ ಇದೆ ಅಂತ ಬರೆದು ತಂದುಕೊಟ್ರೆ ಇಲ್ಲೇ ಬೃಂದಾವನ ಹತ್ರ ಇಟ್ಟು ಗುರುಗಳಿಂದ ಪೂಜೆ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದನ್ನು ಒಂದು ಆಲ್ಮೋಸ್ಟ್ 1 ಲಕ್ಷ ಪ್ಲಸ್ ಕಾಪೀಸ್ ಮಾಡಿ ಪ್ರತಿಯೊಂದು ಮಠದಲ್ಲಿ, ದೇವಸ್ಥಾನದಲ್ಲಿ ಎಲ್ಲ ಕಡೆಯೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇವತ್ತು ಈ ಮಠದಲ್ಲೂ ಎಲ್ಲರೂ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಅವರ ಜನನೇ ಕೇಳಿ ಫೋನ್ ಮಾಡಿ ತೊಗೊಂಡು ಕಲಿಸ್ಕೊಳ್ತಾ ಇದ್ದಾರೆ. ಸೊ ಆ ಸ್ಲಿಪ್ಪೇ ತೊಗೊಂಡು ಮಾಡಬೇಕು ಅಂತಲ್ಲ, ಅವರು ನಾವು ಏನು ಹೇಳಿದ್ದೀವಿ ಅಂದರೆ ಅವ್ರ ಮನೇಲೇ ಕೂತ್ಕೊಂಡು 108 ಸತಿ ಯಾವುದೇ ಒಂದು ಪೇಪರಲ್ಲಿ ಬರೆದು ನೀಟಾಗಿ ಅವ್ರ ಹೆಸರು ಮತ್ತು ಸಂಕಲ್ಪ ಏನಿದೆ ಅದನ್ನು ತೊಗೊಂಬಂದು ಕೊಟ್ಟರೆ ಅಲ್ಲಿಟ್ಟು ಪೂಜೆ ಮಾಡೋ ವ್ಯವಸ್ಥೆ ಮಾಡಿದ್ವಿ. ಅಷ್ಟೇ ಅಲ್ದಿರ 40,000 50,000 ಎಷ್ಟೇ ಜನ ಬಂದ್ರೂ ಮ್ಯಾನೇಜ್ ಮಾಡುವಂಥ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಾಯಿದ್ದೀವಿ. ಅಷ್ಟು ಜನಕ್ಕೆ ಕೂತ್ಕೊಳ್ಳೋ ಜಾಗ ಇರ್ಬೋದು. ಆಮೇಲೆ ಅಷ್ಟು ಜನಕ್ಕೆ ಬಂದವ್ರಿಗೆಲ್ಲರೂ ಸ್ವಲ್ಪ ಪ್ರಸಾದನೂ, ಪರಿಮಳ ಪ್ರಸಾದ, ಮಂತ್ರಾಕ್ಷತೆಯಲ್ಲಿ ಪ್ರಸಾದಗಳು ತೊಗೊಳ್ಳೋವಂಥ ವ್ಯವಸ್ಥೆನೂ ಮಾಡ್ತಾಯಿದ್ದೀವಿ. ಸೊ ಅದು ಅಷ್ಟಲ್ದಿರ ವಿಶೇಷತೆ ಅಂದರೆ ಬೇಸಿಕಲಿ ಒಂದು ರಾಯರ ಬಗ್ಗೆ ಒಂದು 15 ನಿಮಿಷಕ್ಕೆ ಒಂದು ವಿಡಿಯೋ ಫುಟೇಜ್ ಥರ ಅವ್ರು ಕಂಪ್ಲೀಟ್ ಲೈಫ್ ಹಿಸ್ಟ್ರಿ ಮಾಡಿದ್ವಿ. ಸುಭೇಂದ್ರ ತೀರ್ಥದ್ದು ಮಾಡಿ ಅದನ್ನು LED ಸಪ್ರೇಟಾಗಿ ಡಿಸ್ಪ್ಲೇ ಮಾಡೋ ಥರ ಮಾಡಿದ್ವಿ. ಅದೊಂದಿದೆ. ಆಮೇಲೆ ಒಂದು 25 ಜನಕ್ಕೆ ಯಾರು ರಾಯರ ಭಕ್ತರಾಗಿದ್ದು ನಮ್ಮ ಲೈಫಲ್ಲಿ ಜೀವನದಲ್ಲಿ ಅಚೀವ್ ಮಾಡಿರ್ತಾರೆ ಅಂಥವ್ರಿಗೆ ಒಂದು ರೆಕಾಗ್ನೈಸ್ ಮಾಡಿ ಗುರುಗಳ ಕೈಯಿಂದ ಒಂದು ಅವಾರ್ಡ್ ಕೊಡ್ಸೋಣ. ಅವಾರ್ಡ್ ಅಂದರೆ ಒಂದು ರೆಕಾಗ್ನೈಸೇಷನ್ ಕೊಡ್ಸೋಣ, ಒಂದು ಆಶೀರ್ವಾದ ಥರ ಕೊಡ್ಸೋಣ ಅಂತಲೂ ಪ್ಲ್ಯಾನ್ ಮಾಡಿ ತುಂಬಾ ಅದ್ಭುತವಾಗಿ ಅಚೀವ್ ಮಾಡಿದ್ದು, ಜೀವನದಲ್ಲಿ ಸಮಾಜಕ್ಕೋಸ್ಕರ ಯಾರು ಡೆಡಿಕೇಟ್ ಮಾಡಿರ್ತಾರೆ, ರಾಯರ ಭಕ್ತರಾಗಿದ್ದು ಅಚೀವ್ ಮಾಡಿ ಸಮಾಜಕ್ಕೂ ಒಂದು ಒಳ್ಳೇದು ಯಾರು ಮಾಡಿರ್ತಾರಲ್ಲ ಅಂಥವ್ರು ಒಂದು 25 ಜನ ದೊಡ್ಡವ್ರಿಗೆ ಅಂದರೆ ಅಚೀವ್ ಮಾಡಿರೋರಿಗೆ ರೆಕಾಗ್ನೈಸ್ ಮಾಡಿ ಅಂಥವ್ರು ನಾವು ಅಂಥವ್ರಿಗೆ ಒಂದು ಸಾಯಂಕಾಲ ಅವಾರ್ಡ್ಸ್ ಕೊಡೋ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ CM ಒಪ್ಕೊಂಡಿದ್ದಾರೆ, ಎಲ್ಲರೂ ಬರೋದು ಒಪ್ಕೊಂಡಿದ್ದಾರೆ. ಆಮೇಲೆ ಗುರುಗಳು ಇವತ್ತು ಬೆಳಿಗ್ಗೆನೂ ನಮ್ಮ ಜೊತೆಲೇ ಇರ್ತಾರೆ. ಸೊ ಬೆಳಿಗ್ಗೆ ಬಂದು ಅವರು ದೇವ್ರ ಪೂಜೆ ಮಾಡ್ತಾರೆ. ಆದ್ಮೇಲೆ ಸಾಯಂಕಾಲ ಬಂದು ಒಂದು ನಮ್ಮ ಜೊತೆ 3-4 ಅವರು ಇದ್ದು
ಎಲ್ಲ ಪ್ರೋಗ್ರಾಮ್ಗಳನ್ನ ನೋಡಿ ಅವ್ರ ಜೊತೆ ಕೊನೆಯಲ್ಲಿ ಅವ್ರ ಆಶೀರ್ವಚನಗಳು ಇರುತ್ತೆ. ಸೊ ಇಷ್ಟೆಲ್ಲ ವಿಶೇಷತೆ ಇದೆ. ಆಮೇಲೆ ಇನ್ನೂ ಹಲವಾರಿದೆ, ತುಂಬಾ ಮಾಡಿದ್ದೀವಿ. ಇನ್ನೊಂದೇನೆಂದರೆ ಈ ಮಧ್ಯದಿಂದನೇ ಪುರೋಹಿತರು ಬಂದು ಅದನ್ನ ಅವರೇ ಪೂಜೆ ಮಾಡ್ತಾಯಿದ್ದಾರೆ. ಸೊ ಏನು ಅಲ್ಲಿ ಏನು ಪೂಜೆ ಮಾಡ್ತೀವಿ ನಾವು, ರಾಯರಿಗೆ ಏನು ಪೂಜೆ ಮಾಡ್ತೀವಿ ಅದೇ ರೀತಿ ಆ ಹೂವು ಅಲಂಕಾರ ಇರ್ಬೋದು, ಅಥವಾ ಬೃಂದಾವನ ಹೈಟ್ ಇರ್ಬೋದು, ಅಥವಾ ಸ್ಟ್ರಕ್ಚರ್ ಇರ್ಬೋದು, ಪ್ರತಿಯೊಂದು ಹಾಗೆ ರೀಕ್ರಿಯೇಟ್ ಮಾಡಿದ್ದೀವಿ. ಇನ್ಕ್ಲೂಡಿಂಗ್ ದೇವಸ್ಥಾನ, ಗೋಪುರ ಎಲ್ಲ ಪ್ರತಿಯೊಂದನ್ನು ರೀಕ್ರಿಯೇಟ್ ಮಾಡ್ತಾಯಿದ್ದೀವಿ. ಸೊ ಏನಂದರೆ ಈಗ ಎಲ್ಲರೂ ತುಂಬ ಜನ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ, ರಶ್ ಆಗ್ತಾ ಎಲ್ಲ ಆಗ್ತಾಯಿದೆ. ಬಟ್ ಇಲ್ಲೂ ಒಂದಿನ ಅಟ್ಲೀಸ್ಟ್ ಬಂದು ರಾಯರನ್ನ ಇಲ್ಲೂ ಜನ ಬಂದು ದರ್ಶನ ಮಾಡಲಿ ಅಂತ ಒಂದು ನಮ್ಮದು ಇಂಟೆನ್ಷನು. ಸೊ ಆ ಒಳ್ಳೆ ಇಂಟೆನ್ಷನಿಂದ ಪ್ಲಸ್ ನಮಗೂ ಪರ್ಸ್ನಲಿ ರಾಯರಿಂದ ಅಂದರೆ ನಾವು ಪರ್ಸ್ನಲಿ ಅವರ ಭಕ್ತರಾಗಿರೋದ್ರಿಂದ ನಮ್ಗೆ ಯಾವಾಗಲೂ ಏನೇ ಕಷ್ಟ ಬರಲಿ ಸುಖ ಬರಲಿ ಅಲ್ಲೇ ಹೋಗೋದು. ಸೊ ಯಾವಾಗ ಎನಿ ಟೈಮ್ ಅವ್ರು ಇದ್ದಾರೆ ಅನ್ನೋದೊಂದು ನಮಗೊಂದು ಫೀಲ್ ಯಾವಾಗಲೂ ಇದೆ. ಆ್ಯಂಡ್ ಅವ್ರು ಯಾವಾಗಲೂ ಇರ್ತಾರೆ ಅಂತಲೂ ಇದೆ. ಹಾಗಾಗಿ ಆ ಒಂದು ಇದನ್ನು ಜನಕ್ಕೂ ತಲುಪಿಸ್ಬೇಕು. ಆಮೇಲೆ ಜನಕ್ಕೆ ಎಲ್ಲರಿಗೂ ನಾವು ತಲುಪಿಸೋದು ತುಂಬ ದೊಡ್ಡದಾಯಿತು. ಅಂದರೆ ಜನಕ್ಕೆ ನಮ್ಮ ಕಡೆಯಿಂದ ಏನೋ ಒಂದು ಮಾಡೋಣ, ಉತ್ಸವ ಥರ ಮಾಡೋಣ ಅನ್ನೋದು ಇಂಟೆನ್ಷನಿಂದ. ಇಟ್ಸ್ ಎ ಸೆಲೆಬ್ರೇಷನ್ ಬೇಸಿಕಲಿ. ರಾಯರಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ನ ಸೆಲೆಬ್ರೇಟ್ ಮಾಡೋಣ ಅಂತ ಈ ಪ್ರೋಗ್ರಾಮ್ನ 5ನೇ ತಾರೀಕು ಮಾಡ್ತಾಯಿದ್ದೀವಿ. ಬೇಸಿಕಲಿ ಈ ಟೆಲಿಕ್ಯಾಸ್ಟ್ನ ಮೋಸ್ಟ್ ಅವತ್ತು ಒಂದು ಲೈವ್ ಅಂದ್ಕೊಂಡಿದ್ದೀವಿ. ಇಲ್ಲಾಂದರೆ ಅಟ್ಲೀಸ್ಟ್ ಮೋಸ್ಟ್ ಪ್ರಾಬಲಿ ಸಬ್ಸಿಕ್ವೆಂಟ್ಲಿ ಒಂದು 1 ವೀಕ್ 2 ವೀಕಲ್ಲಿ ಪ್ರಾಪರಾಗಿ ಎಡಿಟ್ ಮಾಡಿ 3 ರಿಂದ 4 ಅವರ್ ಶೋನ ಟೆಲಿಕ್ಯಾಸ್ಟ್ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಗುರುಗಳ ಹತ್ರ ಮಾತಾಡಿದ್ದೀವಿ. ಗುರುಗಳು ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ರಾಯರಿದ್ದಾರೇನೆ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ರಾಯರಿದ್ದಾರೆ ಅಂತ ಒಂದು ಪ್ರೋಗ್ರಾಮ್ ಏನಂದರೆ ಪ್ರತಿದಿನ ಸಾಯಂಕಾಲ ಜನರಿಗೆ ಇವತ್ತಿನ ದಿನ ಮಂತ್ರಾಲಯದಲ್ಲಿ ಏನು ಪೂಜೆ ಆಗಿದೆ, ಪೂಜೆ ಸೇವೆ ಏನಾಗಿದೆ ಅದನ್ನು ಒಂದು 5 ನಿಮಿಷ ತೋರಿಸೋದಂತೀರ. ಆ ಒಂದು 15 ನಿಮಿಷದಲ್ಲಿ ರಾಯರ ಕೃಪೆ ಯಾರಿಗಾಗಿದೆ ಇವತ್ತಿನ ದಿನಕ್ಕೆ. ನಾನು ಹಳೇ ಕಾಲದ ಸ್ಟೋರಿ ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದು. ಸೊ ಇವತ್ತಿನ ದಿನಕ್ಕೆ ನಮ್ಮೆಲ್ಲರಿಗೂ ಯಾರೋ ನಮ್ಮ ಜೀವನದಲ್ಲಿ ಏನೋ ಒಂಥರ ಚೇಂಜ್, ಒಂದು ಕೃಪೆ ಇರುತ್ತೆ. ಆ ಕೃಪೆಗಳನ್ನ ನಾವು ಅವರೆಲ್ಲ ಈ ರಿಯಲ್ ಸ್ಟೋರೀಸ್ನ ತೊಗೊಂಡು ಅದನ್ನು ರೀಕ್ರಿಯೇಟ್ ಮಾಡಿ ಒಂದು 15 ಮಿನಿಟ್ಸ್ ಅದನ್ನು ತೋರಿಸೋಣ ಅಂತ. ಅದ್ರ ಜೊತೆಯಲ್ಲಿ ಗುರುಗಳ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಪ್ರತಿದಿನ ಒಂದು 3 ನಿಮಿಷ ಅಟ್ಲೀಸ್ಟ್ ಜನರಿಗೆ ಒಂದು ಆಶೀರ್ವಚನ ಮಾಡಿ ಅಂತ. ಸೊ ಅದನ್ನು ಸೇರಿಸಿ ಒಂದು ಅರ್ಧ ಗಂಟೆ ರಾಯರಿದ್ದಾರೆ ಅಂತ ಒಂದು ಶೋ ಮಾಡ್ತಾಯಿದ್ದೀವಿ. ಅದನ್ನು ಫೆಬ್ರವರಿ 3ನೇ ತಾರೀಕಿಂದ ಅದನ್ನು ಲಾಂಚ್ ಮಾಡ್ತೀವಿ. ಅದು ಪ್ರೊಡಕ್ಷನ್ ಪ್ರೊಸೆಸಲ್ಲಿದೆ. ಅದು ಪ್ರತಿದಿನ ರಾಯನ ನೆನೆಸ್ಕೊಳ್ಳೋ ಒಂದು ಪ್ರಯತ್ನ ನಮ್ಮ ಕಡೆಯಿಂದ. ಇದು ಒಂದು ಉತ್ಸವ, ಮೊದಲನೇ ವರ್ಷದ ಉತ್ಸವ ಇದು. ಇದನ್ನು ಪ್ರತಿ ವರ್ಷ 1ನೇ ವರ್ಷ ತುಂಬ ಎಫರ್ಟ್ ಹಾಕಿ ದೊಡ್ಡ ಮಟ್ಟದಲ್ಲೇ ಮಾಡ್ತಾಯಿದ್ದೀವಿ. ಇನ್ನು ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಿ 2ನೇ ವರ್ಷ 3ನೇ ವರ್ಷ ಹಾಗೆ ಮಾಡ್ಕೊಂಡು ಹೋಗೋಣ ಅಂತ ಇಂಟೆನ್ಷನು. ಹಾಗೆ ಇದನ್ನು ಅಕ್ರಾಸ್ ಕರ್ನಾಟಕ ತೊಗೊಳೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಬಟ್ ನಮಗೆ ಗುರುಗಳು ಕಂಪ್ಲೀಟ್ ಅಂದರೆ ಅವ್ರ ಆಶೀರ್ವಾದ ಇದೆ. ಆಮೇಲೆ ಅವ್ರ ಮಾರ್ಗದರ್ಶನದಲ್ಲೇ ಎಲ್ಲ ಪ್ರತಿಯೊಂದು ಮಾಡ್ತಾಯಿದ್ದೀವಿ. ಮಠ ಗುರುಗಳ ಮಾರ್ಗದರ್ಶನ ಮಾಡ್ತಾಯಿದ್ದೀವಿ. ಆಮೇಲೆ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟಾಗಿ ನಾನು ನೆನಪು ಮಾಡ್ಕೋಬೇಕಾಗಿರೋದೇನೆಂದರೆ ಆ್ಯಸ್ ಎ ಚಾನೆಲ್ ನಿಮಗೆಲ್ಲ ಗೊತ್ತಿರೋದ್ರಿಂದ ನಾವು ಹಲವಾರು ಸತಿ ಮೀಟ್ ಆಗಿದ್ದೀವಿ, ಹಲವಾರು ಶೋಗಳು ಮಾಡಿದ್ದೀವಿ. ಆಮೇಲೆ ನಾನ್ ಫಿಕ್ಷನ್ ಶೋಸ್, ಫಿಕ್ಷನ್ ಶೋಸ್ ಎಲ್ಲ ಮಾಡಿದ್ದೀವಿ. ಇದು ಒಂದು ಪ್ಯೂರ್ಲಿ ಡಿವೋಷನಲ್ ಶೋ ಆಗಿದ್ದು. ಆಮೇಲೆ ಆ ಶೋನ ಮಾಡಬೇಕಂದ್ರೆ ನಮ್ಮ ಹತ್ರ ಎಕ್ಸ್ಪರ್ಟೀಸ್ ಇಲ್ಲ. ನಮಗೆ ಭಕ್ತಿ ಇರ್ಬೋದು, ಬಟ್ ಎಕ್ಸ್ಪರ್ಟೀಸ್ ಅಂದರೆ ಅದಕ್ಕೆ ಮಾಡೋ ಆಚರಣೆ ವಿಚಾರಣೆ ಆಮೇಲೆ ಅದಿರೋ ಪದ್ಧತಿಗಳೇ ಬೇರೆ ಇರುತ್ತೆ. ಅದಕ್ಕೆ ನಮಗೆ ತುಂಬಾ ಅಂದರೆ ಡೇ ಒನ್ನಿಂದ ನಮ್ಮ ಜೊತೆಲಿದ್ದು ಇದನ್ನು ಮಾಡ್ಕೊಂಡಿರೋದಂದರೆ ಹವಾಲ್ದಾರ್ ಸರ್, ಮಧುಸೂದನ್ ಹವಾಲ್ದಾರ್ ಸರ್. ಸೊ ನಿಮಗೆಲ್ಲ ಗೊತ್ತಿರೋ ಥರ ಅವರು ದಾಸರ ಪಿಕ್ಚರ್ಗಳೆಲ್ಲ ತುಂಬ ಮಾಡಿದ್ದಾರೆ. ಅವರು ಆಮೇಲೆ ಮಟ್ಟಿಗೆ ತುಂಬ ಹತ್ತಿರದಿದ್ದಾರೆ. ಸೊ ಅವರು ಪ್ರತಿಯೊಂದು ದಿನ ನಮ್ಮ ಜೊತೆಲೇ ನಿಂತು ಪ್ರತಿಯೊಂದು ಸ್ಟೆಪ್ಪನ್ನು ನಮಗೆ ಇಲ್ಲಿವರೆಗೂ ನಾವು ಮಾಡ್ತಾಯಿದ್ದೀವಿ ಅಂದರೆ ಅವರೇ ಕಾರಣ. ಆಮೇಲೆ ಅದ್ರ ಜೊತೆಯಲ್ಲಿ ಮುರಳಿ ಸರ್ ಅವರು ಈಸ್ ಆಡಿಟರ್ ಕಮ್ ಆ್ಯಂಡ್ ಈಸ್ ಎ ವೆರಿ ಬಿಗ್ ಪರ್ಸನ್ ಆ್ಯಕ್ಚುಲಿ. ಸೊ ಅವರು ನಮಗೆ ಮಧುಸೂದನ್ ಹವಾಲ್ದಾರ್ ಸರ್ ಅವ್ರಿಗೆ ಇಂಟ್ರಡ್ಯೂಸ್ ನಾವು ಅವ್ರ ಜೊತೆಗೆ ಹೋಗಿ ಕೂತ್ಕೊಂಡ್ವಿ. ನಾವು ಅವತ್ತಿಂದ ನಾವು ಆ್ಯಕ್ಚುಲಿ ನಾವು ಮಾಡೋದಕ್ಕಿಂತ ಜಾಸ್ತಿ ಅವರೇ ಮಾಡ್ತಾಯಿದ್ದಾರೆ ಶೋ. ನಮ್ಮ ಬೇಸಿಕಲಿ ಅವರು ಮಧುಸೂದನ್ ಹವಾಲ್ದಾರ್ ಸರ್, ಆಮೇಲೆ ಮುರಳಿ ಸರ್ ಇರ್ಬೋದು, ಆಮೇಲೆ ಹಾಗೆ ಹಲವಾರು ಜನ ಇದ್ದಾರೆ. ಪ್ರತಿಯೊಬ್ಬರೂ ನಾವು ಆ್ಯಕ್ಚುಲಿ ಶುರು ಮಾಡಿದ್ದಷ್ಟೇ, ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದಷ್ಟೇ. ಬಟ್ ಇವತ್ತೇನಾಗಿದೆ ಅಂದರೆ ಇದು ನಮ್ಮ ಶೋ ಆಗೋದಕ್ಕಿಂತ ಜಾಸ್ತಿ ಇದು ಸಿರಿ ಕನ್ನಡ ಜಸ್ಟ್ ಹೆಸರು ಮಾತ್ರ ಇದೆ. ಬಟ್ ಎಲ್ಲನೂ ಮುರಳಿ ಸರ್ ಇರ್ಬೋದು, ಹವಾಲ್ದಾರ್ ಸರ್ ಇರ್ಬೋದು, ಅದೇ ರೀತಿ ತುಂಬ ಹಲವಾರು ಜನ ಇದ್ದಾರೆ. ಸೊ ಪ್ರತಿಯೊಬ್ಬರೂ ಅದನ್ನು ಟೇಕ್ ಓವರ್ ಮಾಡ್ಬೋದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ. ಸೊ ಹಾಗೆ ಅವ್ರಿಗೆ ನಾವು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೋಸ್ಕರ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಕಡೆಯಿಂದ. ಸೊ ನಮಗೇನಂದರೆ ಎಲ್ಲರಿಗೂ ಇದು ರೀಚ್ ಆಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಜನ ಬಂದು ದೇವ್ರ ದರ್ಶನ ಮಾಡಿ, ರಾಯರ ದರ್ಶನ ಮಾಡಿ, ಪ್ರಸಾದ ತೊಗೊಂಡು, ಮಂತ್ರಾಕ್ಷತೆ ತೊಗೊಂಡು, ಅವರ ಲೈಫ್ ಹಿಸ್ಟ್ರಿನ ತಿಳ್ಕೊಂಡು, ಅವ್ರದ್ದೇ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರದ್ದೇ ಹಾಡುಗಳನ್ನ ಕೇಳಿ, ಭಜನೆನ ಕೇಳಿ, ಅವ್ರದ್ದೇ ಪ್ರವಚನ ಮಾಡೋರು ಬರ್ತಾರೆ. ಅದೆಲ್ಲ ಕೇಳಿ ಒಂದು ದಿನ ಕಂಪ್ಲೀಟು ಹೊಸ ವರ್ಷದ ಸ್ಟಾರ್ಟಿಂಗಲ್ಲಿ ಅವ್ರ ಆಶೀರ್ವಾದ ತೊಗೊಂಡು ವರ್ಷ ಫುಲ್ ಚೆನ್ನಾಗಿರೋ ಥರ ಆಗಲಿ ಅನ್ನೋದು ಇಂಟೆನ್ಷನಿಂದ ಇದನ್ನು ಮಾಡ್ತಾಯಿದ್ದೀವಿ. But first time, we have an idea actually, maybe from next year we will have a 3 days program or 7 days program.
we'll have to decide how we are going to structure that. But basically, whatever we have thought of it will be covered in one day's program. We have structured it very properly. The whole concept rests with the theme, Rayaru Iddare. That is the concept. Andre, virtually is a prophet of God, Rayaru. Now our ಕೇಳಬೇಕಾಗಿಲ್ಲ, he knows everything. ಅದರಿಂದ ನಮಗೆ ನಾವು ಏನು ಕೇಳಬೇಕು ರಾಯರು ನಾವು ಮುಂದೆ ನಿಂತ್ಕೊಂಡ್ಬಿಟ್ರೆ he will tell us what is required to be done by us. He himself will deliver whatever is required. The bestowing attribute of Raya is translated into the theme concept of ರಾಯರು ಇದ್ದಾರೆ. ಎಲ್ಲ ಭಕ್ತರ ಕಡೆಯಿಂದ ಅವರ ಪ್ರಾರ್ಥನೆಯನ್ನು ಚೂಸ್ ಟು ಪುಟ್ ಇಟ್ ಇನ್ ರೈಟಿಂಗ್ that will be submitted to ರಾಯರು to the proper ritualistic channel. We hope that the concept of Rayaru Iddare will become very popular, and we want to capitalize it every year. Creed, sex, religion, or whatever it is, religion also. ಶಾಲಿನಿ ಗ್ರೌಂಡ್ನಲ್ಲಿ ಏನು ಪ್ರತಿಷ್ಠಾಪನೆ ಆಯಿತು, ಯಾವ ಥರ ಪ್ರತಿಷ್ಠಾಪನೆ ಆಯಿತು ಬಗ್ಗೆ ಏನಾದರೂ ಶಾಲಿನಿ ಗ್ರೌಂಡಲ್ಲಿ ನಾವು ಏನು ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತೆ ಕುಲದೇವರು, ಅಲ್ಲಿಂದ ಅದರ ಆಪೋಸಿಟಲ್ಲಿ ಕರೆಕ್ಟಾಗಿ ರಾಯರ ಇದಿರುತ್ತೆ, ರಾಯರ ದೇವಸ್ಥಾನ ಇರುತ್ತೆ. ಅಲ್ಲಿ ಬೃಂದಾವನ ಪ್ಲಸ್ ಅವ್ರದ್ದು ಏನೊಂದು ದೇವಸ್ಥಾನ ಇದೆ ಅದೇ ರೀತಿ ಮಂಟಪ ಮಾಡಿ ಮೇಲ್ಗಡೆ ಇದಿರುತ್ತೆ, ಗೋಪುರನೂ ಇರುತ್ತೆ. ಸೇಮ್ ಅದೇನಿದೆ ಅದೇ ರಿಪ್ಲಿಕಾ ಗೋಪುರ ಇರುತ್ತೆ. ಹೊಸಮನೆ ಮೂರ್ತಿ ಅಂತಿದೆ, ಹೊಸಮನೆ ಮೂರ್ತಿ ನಿಮ್ಗೆ ಗೊತ್ತಿದೆ? ಅವ್ರಾಗಲೇ ಯಾವಾಗ ಶುರು ಮಾಡಿದ್ದಾರೆ, ಬೃಂದಾವನ ಎಲ್ಲ ರೆಡಿ ಮಾಡಿದ್ದಾರೆ, ಹೊಸಮನೆ ಮೂರ್ತಿ ಮಾಡ್ತಾ ಇದ್ದಾರೆ. ಅವ್ರು ಬರಬೇಕಾಗಿತ್ತು, ಆ್ಯಕ್ಚುಲಿ ಅವ್ರು ಬರ್ತೀನಿ ಅಂದರು. ಮೇಯ್ನ್ ಅವ್ರು ಕರ್ಸ್ಬೇಕಾಯ್ತು ನೀವು. ಅಲ್ಲ, ಅವ್ರು ಬರಬೇಕಾಗಿತ್ತು, ಅವ್ರು ಕಾಲ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರು ಬರ್ತೀನಿ ಅಂದರು, ಬರ್ತಾ ಇದ್ದಾರೆ. ಸೊ ಅವರು ಹೊಸಮನೆ ಮೂರ್ತಿ ಫುಲ್ ಕಂಪ್ಲೀಟಾಗಿ ಆಗಲೇ 15 ಡೇಸಿಂದ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಬೃಂದಾವನ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಅದೇ ಆಮೇಲೆ ಹೊಸಮನೆ ಮೂರ್ತಿ ನಿಮ್ಗೆ ಗೊತ್ತಿರೋ ಪ್ರಕಾರ ಅವರು ಪ್ರತಿಯೊಂದು ಆರ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲಿ ಏನಿದೆ ಅದನ್ನೇ ರಿಪ್ಲಿಕಾ ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತೀರಾ ಅಂತ ನೋಡ್ಕೊತಾ ಇದ್ದಾರೆ. ಅದನ್ನು ಮಾಡ್ತಾ ಇದ್ದಾರೆ. ಸೊ ಹೊಸಮನೆ ಮೂರ್ತಿ ಸರ್ ಅದನ್ನು ಕಂಪ್ಲೀಟಾಗಿ ಮಾಡ್ತಾ ಇದ್ದಾರೆ. ಅದೆಲ್ಲ ಸರಿ ಸರ್, ಅದು ಸ್ಯಾಂಕ್ಟಿಟಿ ಅನ್ನೋದು ಬರಬೇಕಲ್ಲ ಆ ಸ್ಥಳಕ್ಕೆ, ಅದಕ್ಕೆ ಏನು ಮಾಡ್ತಾ ಇದ್ದಾರೆ? ಈಗ ಸನ್ಯಾಸಿ ಅದರಿಂದ ಅಗ್ನಿಯ ಅವತಾರ, ಅಲ್ಲೇಶ ಅವತಾರ ವಾಸ್ ವ್ಯಾಸರಾಜರು, ಅದು ಹಿಂದಿನ ಅವತಾರ ಪ್ರಹ್ಲಾದ ರಾಜರು. ದ ಬಾಯ್ ಗೇವ್ ನರಸಿಂಹ ಅವತಾರ ದಿ ವರ್ಲ್ಡ್. ಆ ಪ್ರಹ್ಲಾದ ರಾಜ ವಿಗ್ರಹ ಇರುತ್ತೆ, ಅದಕ್ಕೆ ಸ್ಯಾಂಕ್ಟಿಫೈಡ್ ಮಾಡಿಸಿ ಅಭಿಷೇಕ ಅಲಂಕಾರ ಅದಕ್ಕೆ ಮಾಡಿಸಿ, ರಾಯರ ಪಾದುಕೆ ಇರುತ್ತೆ, ಪಾದುಕೆಗೆ ಅಭಿಷೇಕ ಮಾಡಿಸಿ ರಾಯರಿಂದ ಅಲಂಕಾರ ಮಾಡಿಸಿ, ಸುಖದೇವ ತೀರ್ಥರೇ ಅಭಿಷೇಕ ಮಾಡಿ ಅವ್ರ ಕೈಯಲ್ಲೇ ಪೂಜೆ ಪುನಸ್ಕಾರ ಮಾಡಿ ಕಂಪ್ಲೀಟ್ಲಿ ಸ್ಯಾಂಕ್ಟಿಫೈಡ್. ಆ್ಯಂಡ್ ಟು ಆ್ಯಡ್ ಟು ದಿಸ್ ಶೋ ಇಸ್ ವಿ ಆರ್ ಗೆಟಿಂಗ್ ದಿ ಪರಿಮಳ ಪ್ರಸಾದ ಮಂತ್ರಾಲಯ. ಮಂತ್ರಾಕ್ಷಿಕಾತ ವಿಲ್ ಆಲ್ಸೋ ಕಮ್ ಫ್ರಮ್ ಮಂತ್ರಾಲಯ. ವಿಲ್ ಹ್ಯಾವ್ ಇಟ್ಸ್ ಎ ಕಂಪ್ಲೀಟ್ಲಿ ಡಿವೋಷನಲ್. ನೋ ಪಾರ್ಟಿ, ನೋ ಸ್ಟಾಲ್ಸ್, ಬೇರೆ ಎಕ್ಸಾಂಪಲ್ ಹೇಳಿದ್ದಾರೆ. ಸಾಮಾನ್ಯವಾಗಿ ನಾವು ನೋಡ್ತೀವಲ್ಲ ಎಲ್ಲ ಉತ್ಸವಗಳು, ಪುಸ್ತಕ ಆಗಲಿ ಅಥವಾ ಯಾವ್ದಾದ್ರು ಆಗಲಿ, ಅಲ್ಲಿ ಈ ಥರದ್ದೇ ಜಾಸ್ತಿ ಹೈಲೈಟ್ ಆಗ್ತದೆ. ನೋ ಆಲ್ಟರ್ನೇಟಿವ್ ಕ್ಯಾಂಟೀನ್ ಅದರ್ ದನ್ ಪ್ರಸಾದ. ಇಟ್ ವೋಂಟ್ ಬಿ ಲೈಕ್ ಎ ಮ್ಯೂಸಿಕ್ ಅಕಾಡೆಮಿ ವೇರ್ ಯು ವಿಲ್ ಹ್ಯಾವ್ ಅಟ್ರಾಕ್ಷನ್ ಟುವರ್ಡ್ಸ್ ದ ಕ್ಯಾಂಟೀನ್. ಆ ಥರ ಏನಿಲ್ಲ. ವಾಟ್ ಎವರ್ ಈಸ್ ಆಫರ್ಡ್ ಆಸ್ ಅ ಪ್ರಸಾದ. ಅಲ್ಲಿ ಏನು ಸರ್ವ್ ಮಾಡ್ತಾರೆಯೋ ದಟ್ ವಿಲ್ ಬಿ ಆಫರ್ಡ್ as a ನೈವೇದ್ಯ ಟು ರಾಯರು ಆ್ಯಂಡ್ ದೆನ್ ಗಿವನ್ ಡಿಸ್ಟ್ರಿಬ್ಯೂಟೆಡ್ ಟು ದ ಪಬ್ಲಿಕ್. ಅದೇನಾದ್ರು ಫ್ರೀ ಎಂಟ್ರಿನೋ ಅಥವಾ ಪಾಸ್ ಪ್ಲಸ್ ಏನಾದರೂ ಅರೇಂಜ್ ಮಾಡ್ತಾರೆ? ಎಂಟ್ರಿ ಎಲ್ಲ ಫ್ರೀನಾ? ಪಾಸ್ ಏನೋ ಇದೆಯಾ? ಕಂಪ್ಲೀಟ್ಲಿ ಫ್ರೀ. ನಾವು ಕಮರ್ಷಿಯಲ್ ಚಾನೆಲ್, ಆ್ಯಕ್ಚುಲಿ ನಾವು ಎಂಟರ್ಟೈನ್ಮೆಂಟ್ ಚಾನೆಲ್ ನಾವು ತೋರಿಸ್ತಿರೋದು ಎಂಟರ್ಟೈನ್ಮೆಂಟ್ ಚಾನೆಲ್, ಕಮರ್ಷಿಯಲ್ ವೆಂಚರ್. ಬಟ್ ನಮಗಿದು ಅಪ್ರಾಕ್ಸಿಮೇಟ್ಲಿ ಆ್ಯಸ್ ಆಫ್ ನಾವು ಒಂದು 60 to 70 lakh rupees ಖರ್ಚಾಗ್ತಾ ಇದೆ ಸರ್. ಯಾಕಂದರೆ ಕಂಪ್ಲೀಟ್ ಸ್ಟ್ರಕ್ಚರು ಅದೆಲ್ಲ ಮಾಡೋಕ್ಕೆ 60 to 70 ಲಕ್ಷ ಖರ್ಚಾಗ್ತಾ ಇದೆ. ನಾವು ಇದರಲ್ಲಿ ಸರ್ ಹೇಳಿದ ಥರ ನಾವು ನಾರ್ಮಲಿ ನಾವು ಮುಂಚೆನೂ ಬೇರೆ ಥರ ಶೋಸ್ ಎಲ್ಲ ಮಾಡಿದ್ದೀವಿ, ಈ ಥರ ಸ್ಟಾಲ್ಸ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಾಡಿದ್ದೀವಿ. ಅದೆಲ್ಲ ಮ್ಯೂಸಿಕಲ್ ಶೋಸ್ ಅದು ಇದು ಮಾಡಿದ್ದೀವಿ. ಇಲ್ಲಿ ನಾವು ತುಂಬ ಕಾನ್ಷಿಯಸ್ ಡೇ ಒನ್ನಿಂದ ಈಗ ಮುರಳಿ ಸರ್ ಇರ್ಬೋದು, ಹವಲ್ದಾರ್ ಸರ್ ಎಲ್ಲ ಜೊತೆ ಕೂತ್ಕೊಂಡು ಹಾಕೋದು ತುಂಬ ಕ್ಲಿಯರಾಗಿ ವಿ ಆರ್ ಅವಾಯ್ಡಿಂಗ್ ಒಂದು ಸ್ಟಾಲ್ ಇರಲ್ಲ ಸರ್. ಒಂದು ಸ್ಟಾಲ್ ಇರಲ್ಲ. ಊಟದ ಸ್ಟಾಲ್ ಯಾವುದು ಸರ್ ಹೇಳಿದ ಥರ ಬಂದರೆ ಪ್ರಸಾದ ತೊಗೋಬೇಕು, ಹೋಗಬೇಕು. ಅದು ಮೈನ್ ಇಂಪಾರ್ಟೆಂಟ್. ಸೆಕೆಂಡ್ ಈಸ್ ರಾಜೇಶ್ ಕೃಷ್ಣ ಸರ್ ಬರ್ತಾ ಇದ್ದಾರೆ, ಆಮೇಲೆ ಅರ್ಚನಾ ಉಡುಪ ಮೇಡಮು ಅವರೆಲ್ಲ ಬರ್ತಾ ಇದ್ದಾರೆ. ಅವ್ರು ಯಾರೇ ಬಂದರೂ ನಾವು ಯಾವುದೇ ಕಮರ್ಷಿಯಲ್ ಹಾಡು ಬಂದರೂ ಹಾಡಿದ್ರು ರಾಯರ ಬಗ್ಗೆನೇ ಅವ್ರ ಭಕ್ತಿ ಸಾಂಗ್ಸೇ ಹಾಡಿಸ್ತೀವಿ, ಮೂವಿ ಸಾಂಗ್ಸೇ ಹಾಡಿಸ್ತೀವಿ. ಈಗ ಹಾಲಲ್ಲಾದರೂ ಆಗ್ಬೋದು, ಅಷ್ಟೊಂದು ಮೂವಿ ಸಾಂಗ್ಸ್ ಇದೆ, ಆ ಮೂವಿ ಸಾಂಗೇ ಹಾಡ್ತಾರೆ. ಬಟ್ ಇಟ್ ವಿಲ್ ಬಿ ಒನ್ಲಿ ರಾಯರ ಬಗ್ಗೆನೇ ಹಾಡ್ತೀವಿ. ಸೊ ಇದು ಕಂಪ್ಲೀಟ್ ಕಾನ್ಸೆಪ್ಟ್ ಈಸ್ ಅಬೌಟ್ ಡಿವೋಷನಲ್ ಅಷ್ಟೇ. ರಾಯರಿದ್ದಾರೆ ಅಂತ ಒಂದು ಕಾನ್ಸೆಪ್ಟಲ್ಲಿ ಕಂಪ್ಲೀಟಾಗಿ ಮಾಡ್ತಾ ಇದ್ದೀವಿ. 30,000 to 50,000 ಕ್ರೌಡ್ ಅಂದರೆ
ಮೂಮೆಂಟ್ ಚೆನ್ನಾಗಿ Floating ಇದೆ. ಫ್ಲೋಟಿಂಗ್ ಇರುತ್ತೆ. ಸೊ ಬೆಳಿಗ್ಗೆಯಿಂದ ಫ್ಲೋಟಿಂಗ್ ಇರುತ್ತೆ. ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಬರೋದನ್ನ ಅಂದರೆ ಅದು ಬ್ಯಾರಿಕೇಡ್ಸ್ ಇದೆ ಸರ್, ದೊಡ್ಡ ದೊಡ್ಡ ಬ್ಯಾರಿಕೇಡ್ಸ್ ಮಾಡಿದ್ದೀವಿ, ಮಲ್ಟಿಪಲ್ ಬ್ಯಾರಿಕೇಡ್ಸ್ ಮಾಡಿದ್ದೀವಿ. ಒಂದು VIP ಸಪ್ರೇಟಾಗಿ ಮಾಡಿದ್ದೀವಿ. ಅದು VIP ಪಾಸಸ್ ಸಪ್ರೇಟಾಗಿ ಅಂದರೆ ಅವ್ರು ಯಾರು ಡಿಗ್ನಿಟ್ರೀಸ್ ಬರ್ತಾರೆ ಅವ್ರಿಗೆ ಸಪ್ರೇಟಾಗಿ ಮಾಡಿದ್ದೀವಿ. ಆಮೇಲೆ ನಮ್ಮಲ್ಲಿ ಒಂದು 150 ಜನ ವಾಲಂಟಿಯರ್ಸ್ ಬರ್ತಾ ಇದ್ದಾರೆ. ಅದು ಬೇಸಿಕಲಿ ವಾಲಂಟಿಯರ್ಸ್ ಅಂದರೆ ನಮ್ಮದು ನಮ್ಮ ಬೇರೆ ಪ್ರೋಗ್ರಾಮ್ನ ಪ್ರೊಡಕ್ಷನ್ ವಾಲಂಟಿಯರ್ಸ್ ಅಲ್ಲ, ಇಟ್ಸ್ ಬೇಸಿಕಲಿ ಮಲ್ಟಿಲಿಂಗ ಭಕ್ತರು ಅವರು ಅಂಥವ್ರೆ ತುಂಬ ಜನ ಇದ್ದಾರೆ. ನಮ್ಮ ಚಾನಲಲ್ಲಿ ಒಂದು 50-60 ಜನ ಇದ್ದೀವಿ. ಸೊ ನಾವೆಲ್ಲರೂ ಸೇರಿಕೊಂಡು ವಾಲಂಟಿಯರ್ ವರ್ಕೆಲ್ಲ ಡಿವೈಡ್ ಮಾಡಿಕೊಂಡು ವೇರ್ ಎನ್ಶೂರಿಂಗ್ ದಟ್ ದೇರ್ ಇಸ್ ನೋ ಇಶ್ಯೂ ಆ್ಯಂಡ್ ಪೊಲೀಸ್ ತೊಗೊಳ್ತಾ ಇದ್ದೀವಿ, ಪೊಲೀಸ್ ಸಪೋರ್ಟ್ ತೊಗೊಳ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ಆಗ್ತದೆ. ಇದು ಫಸ್ಟ್ ಟೈಮ್ ಸರ್, ಯಾವತ್ತೂ ನಾವು ಈ ಥರ ಯಾವಾಗ ಮಾಡಿ. ಬೇರೆ ಎಲ್ಲೂ ಆಗಿಲ್ಲ. ಹಾಂ ಲೈವ್ ಪರ್ಫಾರ್ಮೆನ್ಸ್ ಏನೋ ಇರುತ್ತೆ ಅಲ್ಲಿ, ಲೈವ್ ಪರ್ಫಾರ್ಮೆನ್ಸ್ ಬೆಳಿಗ್ಗೆ 9 ಗಂಟೆವರೆಗೂ ಕಂಟಿನ್ಯೂಸ್ ಆಗಿರುತ್ತೆ ಸರ್, 9 to 9 ಕಂಟಿನ್ಯೂಸ್ ಆಗಿರುತ್ತೆ ಸರ್. In addition, actually, we'll ಈ have ಥರ ಮಾಡೋದಕ್ಕೆ ಸ್ವಾಮಿಗಳು ಅವರ ಏನಿದೆ ಅವರ ಇವಾಗ overwhelmed when you put the concept in, actually, because anything connected with Rayar can never be denied. The concept of Rayar Uddhare, that self is very catchy. Innondu, apart from the musical program, the bhajans and others, we'll also have a devoted lecture by Dr. Vyasnagara Brahmajanacharya and Kallapur Bhavanacharya, Arnamalinga Parthasharthi. So they will be delivering lectures on Rayara Mahatmya, our Vaisishta, how he led the people and how he brought the people back to the spiritual path. Despite that, and Rayar being an idol of communal harmony in the present fabric destruction stage, actually, the idea of Rayar philosophy of encompassing all sections of society, all sections of religion is what the idea is. So there would be performances, for example, by Dr. Hussain Saab. He will also be delivering the thing. We are expecting some other people also to come, but they ವಿದ್ಯಾಭೂಷಣ್ ವಿದ್ಯಾಭೂಷಣ್ ನಮಗೆ ಆ ಟೈಮಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ, ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ. CM to definitely come to the function. There is a program in Davangere, but he will be reaching back. ಅಲ್ಲ ಅವ್ರದ್ದು ಏನಾದ್ರು ಸ್ಟೇಜ್ ಫಂಕ್ಷನ್ ಆ ಥರದ್ದು ಏನಾದ್ರು plan ಮಾಡಿದ್ದೀರಾ? He will be delivering definitely. We have requested him to speak on the platform. ಹೊಸ ವರ್ಷದ ಶುಭಾಶಯ. ಎಲ್ಲರೂ ಅದನ್ನೇ ಅನುಸರಿಸ್ತಾ ಇದ್ದಾರೆ, ಅಲ್ಲಿಂದ ಶುರು ಮಾಡೋಣ. ಇದು ಸಿರಿಗನ್ನಡ ಚಾನಲ್ನ ಒಂದು ಅದ್ಭುತವಾದ ಕಲ್ಪನೆ. ಆ ಕಲ್ಪನೆಗೆ ಸಣ್ಣದಾಗಿ ಒಂದು ನೀರೇರೋದಕ್ಕೆ ನಾನು ಬಂದೆ. ಸೊ ಇದು ಒಂದು ಅಗಾಧವಾದ ಮಟ್ಟದಲ್ಲಿ ಮುರಳಿಯವರ ಸಹಾಯದಿಂದ ಇದು ಒಂದು ಅದ್ಭುತವಾದ ಪರಿಕಲ್ಪನೆ ತಗೊಂಡಿದೆ. ಸೊ ಈ ಒಂದು ಚಿತ್ರಣ ನಾನು ಅದರಲ್ಲಿ ಹೋಗಿ ಗುರುಗಳಿಗೆ ಹೇಳಿದಾಗ ಅವರು ಒಂದೇ ಮಾತಿಗೆ ಒಪ್ಕೊಂಡು ಆಯ್ತು, ಒಂದು ಒಳ್ಳೆ ಶ್ರೀ ಗುರು ರಾಘವೇಂದ್ರ ಉತ್ಸವ ಅಂತ ಮಾಡ್ತೀವಿ ಅಂತಂದಾಗ ನನಗೆ ಇತ್ತೀಚೆಗೆ ದಾಸರ ಸಿನಿಮಾಗಳು ಮಾಡೋ ಒಂದು ಇದರಲ್ಲಿ ಅವರು ತುಂಬ ಭಾಳ ಹತ್ತಿರ ಆಗಿದ್ದರು. ಸೊ ಹೀಗಾಗಿ ಸಿರಿ ಚಾನಲ್ ಅವ್ರನ್ನ ನಮ್ಮ ಸಂಜಯ್ ಅವ್ರನ್ನ ಶಿವಕುಮಾರ್ನ ಅವ್ರನ್ನ ಕರ್ಕೊಂಡು ಹೋದಾಗ ಅವರು ತುಂಬ ಹೃದಯದಿಂದ ಈ ಒಂದು ಕಾನ್ಸೆಪ್ಟ್ಗೆ ಒಪ್ಕೊಂಡ್ರು, ಆಯ್ಕೆ ಮಾಡಿರಿ ಅಂದರು. ಆದರೆ ಒಂದೇ ಸಲಕ್ಕೆ ಅವರು ತಮ್ಮ ಗ್ರೀನ್ ಸಿಗ್ನಲ್ ಎಸ್ ಅಂತ ಹೇಳಿಲ್ಲ. ಹಂತವಾಗಿ ನಾವು ಮಾಡೋ ಕೆಲಸ ನಮ್ಮದೇನೇನು ನಾವು ಇದರಿಂದ ಏನು ಪ್ರಯೋಜನ ಅನ್ನೋದೊಂದು ಬೇಕು. ಯಾವುದೇ ಒಂದು ಕೆಲಸ ಮಾಡೋದಾಗ ಒಂದು ಅರ್ಥ ಇರುತ್ತೆ, ನೀವು ಮಾಡೋ ಉದ್ದೇಶ ಏನು ಅಂತ ಕೇಳ್ತಾರೆ. ಒಂದು ಮುಖ್ಯವಾಗಿ ಒಂದು ಹೊಸ ವರ್ಷ ಅಂತಿರ್ಬೋದು. ಈಗ ರಾಘವೇಂದ್ರ ಸ್ವಾಮಿಗಳ ಒಂದು ಆಶೀರ್ವಾದ ಸಮಸ್ತ ಕನ್ನಡಿಗರಿಗೆಲ್ಲ ಸಮಸ್ತ ದೇಶಕ್ಕೂ ಬೇಕು. ರಾಘವೇಂದ್ರ ಸ್ವಾಮಿಗಳ ಆರಣೆ ಎಲ್ಲಿ ನೋಡಿದ್ರು ಯುದ್ಧ, ಕ್ಷೋಭೆ, ಸುನಾಮಿ ಇಂಥ 108 ಎಲ್ಲಿ ಬೇಕಲ್ಲಿ ಏನೇ ಅನಾಹುತಗಳು ನಡೀತಾ ಇರೋ ಒಂದು ಸಮಯದಲ್ಲಿ ಗುರುಗಳ ಅನುಗ್ರಹ ಒಂದು ಸಮಸ್ತ ನಮಗೆಲ್ಲ ಇದ್ದರೆ ಒಂದು ಒಳ್ಳೆ ಮುಂದಿನ ದಿನಮಾನಗಳು ಸುಗಮವಾಗಿ ನಡ್ಕೊಂಡು ಹೋಗೋ ಒಂದು ಉದ್ದೇಶ ನಮ್ಮೆಲ್ಲರಲ್ಲಿ ಇತ್ತು. ಅದನ್ನು ಅವ್ರ ಹತ್ರ ಅರಿಕೆ ಮಾಡ್ಕೊಂಡ್ವಿ. ಎಲ್ರಿಗೂ ಹೊಸ ವರ್ಷದಲ್ಲಿ ಒಳ್ಳೆಯದಾಗಲಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಿಮ್ಮ ಹತ್ರ ಬಂದಿದ್ದೀವಿ. ನಿಮ್ಮ ಆಶೀರ್ವಾದ ಬೇಕು, ನಮ್ಮದೇ ಅಲ್ಲ ಸಮಸ್ತ ಕನ್ನಡಿಗರಿಗೂ ಬೇಕು. ಅದಕ್ಕೆ ಇಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂದಾಗ ಅವ್ರು ತುಂಬ ಹೃದಯದಿಂದ ಒಪ್ಕೊಂಡು. ಸೊ ಈ ಒಂದು ಪ್ರಾಸೆಸ್ನಲ್ಲಿ ಹವಾಲ್ದಾರ ಕೆಲಸ ಏನಂದರೆ ಒಂಥರ ಲಾರ್ಜನ್ ಥರ ಜಗಳ ಇಲ್ಲಾರ್ದಂಗೆ ಅಲ್ಲಿ ಹೋಗೋದು ಇಲ್ಲಿ ಬರೋದು ಅಲ್ಲಿ ಬರೋದು ಈ ಕೆಲಸ ಎಲ್ಲ ಮಾಡ್ತಾ ಇದನ್ನು ಈ ಒಂದು ನಮ್ಮ ಪ್ರೆಸ್ ಮೀಟ್ ಮಾಡೋ ಒಂದು ಹಂತಕ್ಕೆ ಬಂದಿದ್ದೀವಿ. ಇದನ್ನು ಅದ್ಭುತವಾಗಿ ನಮ್ಮ
ಅಕ್ಷರಗಳಲ್ಲಿ ಎಲ್ಲರಿಗೂ ತಲುಪಿಸೋ ಮೂಲಕ ಇದು ಹೆಚ್ಚಿನ ಮಟ್ಟದಲ್ಲಿ ಜನರಿಗೆ ಮುಟ್ಟೋ ಥರ ಮತ್ತು ಇನ್ನು ಹೆಚ್ಚೆಚ್ಚು ಜನಗಳು ಬಂದು ನಮಗೆ ಆ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಲಿ ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದರ ನನ್ನ ಪಾತ್ರ ಏನು ಅಂತಂದರೆ, ನನಗೆ ಗೊತ್ತಿರೋ ವಿಚಾರಗಳನ್ನೆಲ್ಲ ನಾನು ಸಂಜೆಯವರಿಗೆ ತಿಳಿಸಿದ್ದೀನಿ. ಅಂದರೆ ಒಬ್ಬ ಅನಂತ ಕುಲಕರ್ಣಿ ಅವ್ರನ್ನ ಕರೆಸೋದಿರ್ಬೋದು, ಶೇಷಗಿರಿದಾಸ್ ಅವರು ಇರ್ಬೋದು, ಆಮೇಲೆ ದಿವ್ಯಾಕ್ಷರವರು ಇರ್ಬೋದು, ಅನಂತ ಮಿಸ್ತ್ರಿ ಇರ್ಬೋದು, ನನಗೆ ಗೊತ್ತಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಮುರಳಿಯವರ ಮೂಲಕ ನಾನು ಹೇಳಿರೋದ್ರಿಂದ ಅದು ನಮಗೆ ಭಾಳ ಸುಗಮವಾಗಿ ಆಗೋದು. ಯಾಕಂದರೆ ಮುರಳಿಯವರ ಹತ್ರ ಆಂಜನೇಯ ಇದ್ದಂಗೆ, ಪ್ರಾಣದೇವ ಇದ್ದಂಗೆ ಸುಗಮವಾಗಿ ಹೀಗೆ ಪರ್ವತ ಎತ್ಕೊಂಡ್ಬಂದು ಎಲ್ಲ ನನ್ನೆಲ್ಲ ಕೆಲಸಗಳನ್ನ ಪಾಪ ಅವ್ರು ಮಾಡಿದ್ದಾರೆ. ಆ ಕ್ರೆಡಿಟ್ ಏನಿದ್ರು ಮುರಳಿಯವ್ರಿಗೆ ಸಲ್ಲಬೇಕು. ಈ ಧೈರ್ಯಕ್ಕೆ ಸಂಜಯ್ ಮತ್ತು ಶಿವಕುಮಾರ್ ಸಿರಿಚಾರ ಹೋಗಬೇಕು. ನಾನು ಸುಮ್ಮನೆ ಒಂಥರ ಕಾರಣೀಭೂತರೋ ಅಥವಾ ಕಾರಣಕರ್ತರೋ ಅಥವಾ ಹಿಂದೆ ಸುತ್ತಾಡ್ಕೊಂತ ಈ ಕೆಲಸ ಮಾಡ್ತಾ ಇದ್ದೀನಿ. ಅವ್ರಿಗೆ ಒಳ್ಳೆಯದಾಗಲಿ. ಈ ಚಾನಲ್ಲು ಎಲ್ಲ ಚಾನಲ್ಗಿಂತ ಎತ್ತರವಾಗಿ ಬೆಳೀಲಿ. ಕಾರಣ ಏನಂದರೆ ಇದು ಕನ್ನಡಿಗರ ಚಾನಲ್. ಸಿರಿ ಕನ್ನಡ ಅನ್ನೋದು ಬೇರೆ ಇತರ ಚಾನಲ್ಗಳಿಗಿಂತ ಇದೊಂದು ವಿಭಿನ್ನವಾದ ಚಾನಲ್. ಇದು ನಮ್ಮ ಕನ್ನಡಿಗರ ಅವರ ಶ್ರಮದಿಂದ, ಅಂದರೆ ಒಂದು 4-5 ಜನರ ಒಂದು ಪಾರ್ಟ್ನರ್ಶಿಪ್ನಲ್ಲಿ ಅವರ ಶ್ರಮದಿಂದ ಕಷ್ಟಪಟ್ಟು ಮೇಲೆ ತರಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿರೋ ಒಂದು ಚಾನಲ್ಗೆ ಗುರುಗಳ ಅನುಗ್ರಹ ಇರಬೇಕು. ನಂಬರ್ 1 ಚಾನಲ್ ಆಗಿ ಇದು ಬೆಳಿಬೇಕು. 10,000 ಜನಗಳಿಗೆ ಕೆಲಸ ಕೊಡಬೇಕು. 10,000 ಜನ ಕಲಾವಿದರಿಗೆ ಈ ಚಾನಲ್ನಲ್ಲಿ ಬೆಳಿಬೇಕು. ಅವರು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ನಮಸ್ಕಾರ. ನಮ್ಮ ಕೈಯಿಂದ, ಅಂದರೆ ಮುರಳಿಯವ್ರ ಕೈಯಿಂದ, ನಮ್ಮಂಥವ್ರ ಕೈಯಿಂದ ಏನಾಗುತ್ತೆ, ಈ ಥರ ಒಂದು ವಿಭಿನ್ನವಾದ ಕಾರ್ಯಕ್ರಮ ಮಾಡಿ ಸಿರಿ ಕನ್ನಡ ಚಾನಲ್ ಮನೆ ಮಾತಾಗಿ ಅವರು ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ, ಬರಲಿ. ಕಾಂಪಿಟೇಷನ್ ಅಲ್ಲ, ಇವರೇ ನಂಬರ್ 1 ಆಗಿ ಇಲ್ಲೆಲ್ಲ ಒಂದು ಮಟ್ಟಕ್ಕೆ ಬೆಳೀಲಿ ಅನ್ನೋ ಒಂದು ಅಭಿಲಾಷೆಯಿಂದ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆಯದಾಗಲಿ. ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಸಹಕಾರ ಬೇಕು. ಆ ಸಹಕಾರ ನಿಮ್ಮಲ್ಲಿ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಯೋಚನೆ ಮಾಡಿದ್ವಿ ನಾವು ಹಿಂಗೆ ಶಿವಕುಮಾರ್ ಹಿಂಗಿದು ಅಂದರೆ ಎಲ್ಲರೂ ಗಣೇಶ ಮಾಡಿ ಉತ್ಸವ ಮಾಡ್ತಾ ಇದ್ದೀವಿ, ಅಥವಾ ರಾಮ ಮಾಡ್ತೀವಿ, ಅಥವಾ ವೆಂಕಟೇಶ್ವರ ಮಾಡ್ತೀವಿ. ರಾಘವೇಂದ್ರ ಸ್ವಾಮಿಗೆ ಯಾರು ಅದೇ ಥರ ಉತ್ಸವ ಥರ ಮಾಡ್ತಾ ಇಲ್ಲ, ಹಿಂಗೆ ನಾವು ಮಾಡ್ಬೋದಾ ಅಂತ. ಅವಾಗ ನಮ್ಮದು ಯಾಕಂದರೆ ನಮಗೆಲ್ಲ ಗೊತ್ತಿರೋ ಥರ ವಿ ಆರ್ ನಾಟ್ ಎ ವೆರಿ ಬಿಗ್ ಅಥವಾ ದೊಡ್ಡ ಚಾನೆಲ್ ಆಗಲಿ, ದೊಡ್ಡ ಕಂಪ್ನಿ ಅಲ್ಲ. ಓಕೆ, ನಾವು ಸ್ಟಾರ್ಟ್ ಆಗ್ಬೋದು, ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ನಾವು. ಓಕೆ, ನಮ್ಮ ಮಟ್ಟಿಗೆ ನಾವೇನೋ ಒಂದು ಚಿಕ್ಕ ರೂಮ್ ತೊಗೊಂಡು ನಾವು ಮಾಡೋಣ, ಆಯ್ತು ಈ ಥರ ಮಾಡೋಣ. ಗುರುಗಳು ಫಸ್ಟ್ ಮೀಟ್ ಆಗೋಣ. ಟು ಬಿ ವೆರಿ ಫ್ರಾಂಕ್, ಇದಕ್ಕೆ ಮುಂಚೆ ನಾವು ಗುರುಗಳು ಮೀಟೇ ಆಗಿದೆ ಸರ್. ಯಾಕಂದರೆ ನಾವು ಮನೆಯಲ್ಲಿ ಹೋಗ್ತಾಯಿದ್ದು ಬರ್ತಾಯಿದ್ವಿ. ಗುರುಗಳು ಹೋಗಿ ಮೀಟ್ ಆಗ್ಬಿಟ್ಟು ಕೇಳೋಣ ಅಂತ ಹೇಳ್ಬಿಟ್ಟು ಚಿಕ್ಕ ಒಂದು ಮಾಡೋಣ ಒಂದು ಮಾಡ್ತಿದ್ದೆ ಅಂದ್ಕೊಂಡಿದ್ವಿ. ಅದನ್ನು ಯೋಚನೆ ಮಾಡಿ 1 ತಿಂಗಳಾಯಿತು ಸರ್. 1.5 ಮಂತ್ ಬ್ಯಾಕ್, 2 ಮಂತ್ ಬ್ಯಾಕ್ ಈ ಥರ ಅಲ್ಲಿ ಯೋಚನೆ ಮಾಡಿ ನೆಕ್ಸ್ಟ್ ಡೇನೇ ಮಧುಸೂದನ್ ಸರ್ ಬಂತು. ಬೇಸಿಕಲಿ ಅವರು ಮೂವಿ ಯಾವಾಗ ಟೆಲಿಕಾಸ್ಟ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ಬಂದರು. ಅವಾಗ ಅವ್ರ ಹತ್ರ ಹಿಂಗೆ ಐಡಿಯಾ ಶೇರ್ ಮಾಡಿದ್ವಿ. ಅವರು ಸರ್ ಬನ್ನಿ ಗುರುಗಳು ಮೀಟ್ ಆಗೋಣ ಅಂತ. ಗುರುಗಳು ಹಾಗೆ ಫೋನ್ ಮಾಡಿದ್ರು, ನಾಳೆ ಬೆಳಿಗ್ಗೆ ಬಂದುಬಿಡಿ ಅಂದರು. ನಾವು ಏನು ಐಡಿಯಾ ಇಲ್ಲ, ನಾಳೆ ಬೆಳಿಗ್ಗೆನೇ ಹಂಗೆ ಅವ್ರ ಹತ್ರ ಸೀದಾ ಅವ್ರ ಹತ್ರ ಹೋದ್ವಿ. ಹಂಗೆ ಒಂದು ಇದೇ ಹಿಂದೆ ಫೋಟೋ ಇದೆಯಲ್ಲ, ಅದನ್ನೇ ಒಂದು ಇದನ್ನು ಪ್ರಿಂಟ್ ತೊಗೊಂಡು ಹೋದ್ವಿ. ಈ ಥರ ಮಾಡಬೇಕು ಬಳಿ ಅಂತ ಹೇಳಿದ್ವಿ. ಗುರುಗಳು ನೋಡಿದ್ರು, ಬೆಳಗ್ಗೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಅರ್ಧ ಗಂಟೆ ಗುರುಗಳು ಡಿಸ್ಕಸ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಬಟ್ ಅವ್ರು ಒಂದು ವರ್ಡ್ ತುಂಬ ಇಂಪಾರ್ಟೆಂಟ್ ಏನು ಹೇಳಿದ್ರೆ, ಇದನ್ನು ಮಾಡಬೇಕಾದ್ರೆ ಡೋಂಟ್ ರಿಸ್ಟ್ರಿಕ್ಟ್, ಯಾವುದೇ ಒಂದು ಕ್ಯಾಸ್ಟು ರಿಲಿಜನ್ಗೆ ರಿಸ್ಟ್ರಿಕ್ಟ್ ಮಾಡಬೇಡಿ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋ ಥರ, ನಾಟ್ ಓನ್ಲಿ ಜನ ಬರೋದೆಲ್ಲ ಇನ್ವಾಲ್ವ್ ಆಗೋದು, ಪ್ರತಿಯೊಬ್ಬರು ಇನ್ವಾಲ್ವ್ ಆಗೋ ಥರ ಮಾಡಿ. ಆಮೇಲೆ ರಾಯರಿದ್ದಾರೆ ಶೋ ಅನ್ನೋದು ಅವ್ರ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ಐಡಿಯಾ ಬಂತು. ಇವತ್ತಿನ ಜನಕ್ಕೆ ಏನು ಚೇಂಜ್ ಆಗ್ತಾಯಿದೆ ಅದನ್ನು ತೋರಿಸಿ ನೀವು ಅಂತ ಹೇಳಿದ್ರು. ಹಳೆ ಕಥೆಗಿಂತ ಇದನ್ನು ತೋರಿಸಿ ಅಂದರು. ಅದನ್ನು ಅಲ್ಲೇ ಹೇಳಿ ಅದನ್ನು ಮಾಡ್ತೀವಿ ಗುರುಗಳು ಹೇಳಿದ್ರು. ಅದನ್ನು ಅವ್ರು ಹೇಳಿದ್ರು, ಅದನ್ನು ಎಲ್ಲ ಕ್ಯಾಸ್ಟ್ ಎಲ್ಲ ರಿಲಿಜನ್ ಇನ್ವಾಲ್ವ್ ಆಗೋ ಥರ ತೋರಿಸಿ. ಯಾಕಂದರೆ ರಾಘವೇಂದ್ರ ಸ್ವಾಮಿ ಮಾಡ್ತಾರೆ, ಯಾವುದೇ ಕ್ಯಾಸ್ಟು ರಿಲಿಜನ್ ಇಲ್ಲಿರೋಂಥ ರಾಘವೇಂದ್ರ ಸ್ವಾಮಿ. ಬಟ್ ಹಾಗಾಗಿ ಅದು ಯಾವುದೇ ಇಲ್ಲಿರೋದನ್ನು ತೋರಿಸಿ ಅಂತ ಹೇಳಿ ಅವತ್ತಿಂದ ಶುರುವಾಗಿದ್ದು. ಅಲ್ಲಿಂದ ಮಧುಸೂದನ್ ಸರ್ ಜೊತೆಗೆ ನಾವು ಮುರಳಿ ಸರ್ ಆಫೀಸ್ಗೆ ಹೋಗ್ತೀವಿ. ಸೊ ಮುರಳಿ ಸರ್ ಆಫೀಸ್ಗೆ ಹೇಳಿದ ತಕ್ಷಣ ಅವರು ಓಕೆ ಮಾಡೋಣ ಬನ್ನಿ ಅಂತ ಹೇಳಿದ್ರು. ಅಲ್ಲಿಂದ ಹಾಗೆ ತುಂಬ ಹಲವಾರು ಜನ ಸೇರಿಕೊಂಡು ಅವಾಗ ನಾವು ನಮ್ಮ ತಲೆಯಲ್ಲಿ ಒಂದು ಚಿಕ್ಕ ಐಡಿಯಾ ಬಂದಿದ್ದು. 1.5 ತಿಂಗಳಲ್ಲಿ ಈಗ ಜಸ್ಟ್ ಬಿಕಮ್ ಸೋ ಬಿಗ್, ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ನಾನು ಹೇಳಿದ ಥರ ನಮ್ಮದೊಂದು ಐಡಿಯಾ ಬಂದಿದ್ದು ಅಷ್ಟೇ. ಅಲ್ಲಿಂದ ಎಲ್ಲ ಟೇಕ್ ಓವರ್ ಮಾಡಿದ್ದು. ರಾಯರು ಪ್ಲಸ್ ಎಲ್ಲ ಮುರಳಿ ಸರ್ ಇರ್ಬೋದು, ಮಧುಸೂದನ್ ಸರ್ ಇರ್ಬೋದು, ಅಲ್ಲಿಂದ ಎಡಿಟ್ ಮಾಡಿ ತುಂಬ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದೀವಿ ಇವಾಗ. ಆ್ಯಂಡ್ ಅದಕ್ಕೆ ನನಗೇನಂದರೆ ನೀವೆಲ್ಲರೂ ಕೋಆಪ್ರೇಷನ್. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳಬೇಕೇನಂದರೆ, ನಮ್ಮದು ಎಲ್ಲ ಗೊತ್ತಿರೋ ಥರ ನಮ್ಮದು ಒಂದು ಕಂಪ್ನಿ ಇದೆ. ನಮ್ಮ 4 ಜನ ಡೈರೆಕ್ಟರ್ಸ್ ಇದ್ದಾರೆ, ಇನ್ವೆಸ್ಟರ್ಸ್ ಇದ್ದಾರೆ. ಕೊದಾರಿ ಸರ್ ಇರ್ಬೋದು, ಗಂಗಾಧರ್ ಸರ್, ರವಿರೆಡ್ಡಿ ಸರ್, ದೀಪಕ್ ಸರ್ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ನಾವು ಈ ಐಡಿಯಾ ಹೇಳಿದ್ವಿ, ಈ ಥರ ಮಾಡ್ತಾಯಿದ್ದೀವಿ ಸರ್, ಈಗ ಮಾಡ್ತಾಯಿದ್ದೀವಿ ಅಂದ ತಕ್ಷಣವೇ ನಾರ್ಮಲಿ ನಾವು ಈ ಥರ ಈವೆಂಟ್ ಅಥವಾ ಪ್ರೋಗ್ರಾಮ್ ಮಾಡಿದ ತಕ್ಷಣ ಸಂಜೆಗೆ ಎಷ್ಟು ರೆವಿನ್ಯೂ ಬರುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಲಾಭ ಬರುತ್ತಾ ಇಲ್ವಾ, ಎಷ್ಟು ರೇಟಿಂಗ್ ಬರುತ್ತೆ ಅಂತ ಹೇಳಿದ್ರು. ಇದು ಆ್ಯಕ್ಚುಲಿ ನಾನು ಟೆಲಿಕಾಸ್ಟೇ ಮಾಡೋಕ್ಕಾಗಲ್ಲ. 9-12 ಅವರ್ ಮಾಡಿದ್ರೆ 2-3 ಅವರ್ ಟೆಲಿಕಾಸ್ಟ್ ಮಾಡ್ಬೋದು ಅಷ್ಟೇ. ಸೊ ಅದಕ್ಕೆ ಅವರು ಎಲ್ಲರೂ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ, ತುಂಬ ಚೆನ್ನಾಗಿ ಮಾಡೋಣ, ಜನ ಬಂದವ್ರಿಗೆಲ್ಲ ಏನೋ ದೊಡ್ಡದಾಗಿ ಮಾಡೋಣ ಅಂತ ಹೇಳಿದ್ರು. ಇಲ್ಲಿವರೆಗೂ ಯಾರು ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ರೆವಿನ್ಯೂ ಆಗುತ್ತೆ ಅಂತ ಯಾರು ಕೇಳಿಲ್ಲ.
ಸೊ ಥ್ಯಾಂಕ್ಸ್ ಟು ದೆಮ್ ಆಲ್ಸೋ ಅವರು ಮೀನ್ಸ್ ಪ್ರತಿಯೊಬ್ಬರಿಗೂ ನಮ್ಮೆಲ್ಲರಿಗೂ ಏನಂದರೆ ಇಟ್ಸ್ ಆಪರ್ಚುನಿಟಿ. ನಮಗೆ ನಾವು ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ನಮಗೊಂದು ಆಪರ್ಚುನಿಟಿ ಸಿಕ್ಕಿದೆ ಇದು ಮಾಡೋಕ್ಕೆ. ಸೊ ರಾಯರ ಕೃಪೆಯಿಂದ ನಮ್ಗೆ ಆಪರ್ಚುನಿಟಿ ಸಿಕ್ಕಿದೆ, ನಾವು ಮಾಡ್ತಾ ಇದ್ದೀವಿ. ಆ ಥರ ಮಾಡ್ತಾಯಿದ್ವಿ ಅಷ್ಟೇ. ನಮಗೇನಂದರೆ ರಾಯರಿದ್ದಾರೆ ನೋಡ್ಕೊತಾರೆ ಎಲ್ಲರೂ, ಸೊ ನಮಗೆ ತೆಗೆಸ್ಕೊಡ್ತಿಲ್ಲ, ಅದೇ ಒಂದು ನಂಬಿಕೆ ಮೇಲೆ ಮಾಡ್ತಾಯಿದ್ವಿ. ನನ್ನ ರಿಕ್ವೆಸ್ಟ್ ಏನಂದರೆ ನಮ್ಮ ಕೈಲಾದಷ್ಟು ನಾವು ಪ್ರಮೋಷನ್ ಮಾಡಿದ್ದೀವಿ. 1 ಲಕ್ಷ ಪ್ಲಸ್ ಈ ಥರ ಕೂಪನ್ಸ್ನ ಎಲ್ಲ ಪ್ರತಿಯೊಂದು ದೇವಸ್ಥಾನ ಮಟ್ಟದಲ್ಲೂ ತಲುಪಿಸಿದ್ದೀವಿ. ಒಂದು ಬ್ಯಾನ್ ಆ್ಯಕ್ಟಿವಿಟಿ ಮಾಡಿದ್ದೀವಿ. ಸುವರ್ಣ ನ್ಯೂಸ್ ನಮ್ಮ ಹತ್ರ ಟೈಪ್ ಆಗಿದ್ದಾರೆ. ಆಮೇಲೆ FM 92.7 FM ಟೈಪ್ ಹಾಕಿದ್ದಾರೆ. ಅದು ವಾಲಂಟಿಯರ್ ಅವ್ರ ಹತ್ರ ಯಾವಾಗ ಈಗ ಫೋನಲ್ಲಿ ಡಿಸ್ಕಸ್ ಮಾಡಿದ್ರೆ ನಾವು ಟೈಪ್ ಹಾಕ್ತೀವಿ ಅಂತ ಅಂದರೆ ಮಾಡಿದ್ದಾರೆ. ಡಿಜಿಟಲಿ ಪ್ರಮೋಷನ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಲಿ ನನ್ನ ಕೋಆಪ್ರೇಷನ್ ಎಲ್ಲ ಪ್ರೋಗ್ರಾಮಿಂದ ಜಾಸ್ತಿ ಇದಕ್ಕೆ ಏನಕ್ಕೆ ಜಾಸ್ತಿ ಬೇಕು ಅಂದರೆ ಇದಕ್ಕೆ ಜಾಸ್ತಿ ಆದಷ್ಟು ಭಕ್ತರು ಬರಬೇಕು. ಆಮೇಲೆ ತುಂಬ ಹಲವಾರು ಕಡೆ ಏನು ಮಾಡ್ತಾರೆ, ಇಲ್ಲಿ ಬಂದರೆ ನೀವು 100 ರೂಪಾಯಿ ಕಟ್ಟಿದ್ರೆ ಇದು ಪೂಜೆ ಮಾಡಿ ಇದರಲ್ಲಿ ಏನೂ ಇಲ್ಲ. ಜಸ್ಟ್ ಡೈರೆಕ್ಟ್ಲಿ ಬರಬೇಕು, ದರ್ಶನ ಮಾಡಬೇಕು. ಅಲ್ಲಿಂದ ನಾವು ಪ್ರಸಾದ ಗುರುಗಳು ಕಳಿಸ್ಕೊಟ್ಟಿರ್ತಾರೆ, ಪ್ರಸಾದ ತೊಗೊಬೇಕು, ಗುರು ಹಿಸ್ಟ್ರಿ ತಿಳ್ಕೊಬೇಕು. ಅಲ್ಲಿ ಪ್ರಸಾದಗಳು ಇರುತ್ತೆ. ಆ ಪ್ರಸಾದನು ದಿನ ಫುಲ್ ಪ್ರಸಾದ ಅರೇಂಜ್ ಮಾಡಿರ್ತೀವಿ, ಅದನ್ನು ತೊಗೊಬೇಕು, ಹೋಗಬೇಕು. ಇಲ್ಲಿ ಯಾವುದೇ ಎಂಟರ್ಟೈನ್ಮೆಂಟ್ ಅಂದರೆ ಮಕ್ಕಳಿಗೆ ಇರೋದು ಅದಕ್ಕೆ ಅಥವಾ ಸ್ಟಾಲ್ಸು, ಸ್ಯಾರಿ ಶಾಪಿಂಗು ಅದು ಯಾವುದೂ ಇರೋಲ್ಲ. ಇದ್ರೂ ಮೋಸ್ಟ್ ಪ್ರಾಬಲಿ ಮೇ ಬಿ 1 or 2 ಮೇ ಬಿ GRTನೋ ಅಂತ ಯಾರೋ ದೊಡ್ಡವ್ರು ಬಂದರೆ ಅವ್ರಿಗೆ ಸಪ್ರೇಟಾಗಿ ಜ್ಯುವೆಲರಿ ಏನಾದರೂ ಮಾಡ್ತೀನಿ ಅಂದರೆ ಮಾತ್ರ ಅವರು ಒಬ್ಬರು ಕೊಡಬೇಕು ಅಂತೇಳಿ ನಾನು ಡಿಸೈಡ್ ಮಾಡಿಲ್ಲ ಅಷ್ಟೇ. ಅದು ಬಿಟ್ಟರೆ ನಥಿಂಗ್ ಕಮರ್ಷಿಯಲ್, ಯಾವುದೋ ಪಾನಿಪುರಿ ಅಲ್ಲಿ ಗಲೀಜು ಮಾಡೋದು ಅಲ್ಲ. ನಾನು ಗೊತ್ತಾಯ್ತು ನನಗೆ. ನಾನು ಆ್ಯಕ್ಚುಲಿ ನನಗೆ ಸರ್ ಇದನ್ನು ನಾನು ತುಂಬ ಜನ ಬಂದು ಹೇಳಿದ್ರು. ನಿಮ್ಮ ಪ್ರೊಡಕ್ಷನ್ಗೆಲ್ಲ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಸರ್ ನನಗೇನಿಲ್ಲ, ನಿಮ್ಮ ಪ್ರೊಡಕ್ಷನ್ ಕಾಸ್ಟ್ ನಾನು ಸಬ್ಸಿಡೈಸ್ ಮಾಡ್ತೀನಿ, ನನಗೆ ಈ ಕಡೆ ಜಾಗ ಕೊಟ್ಬಿಡಿ ಸಾಕು, ನನಗೆ ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಬಟ್ ವಿ ಆರ್ ವೆರಿ ಕ್ಲಿಯರ್ ಅಂದರೆ ಇದು ಡಿವೋರ್ಸ್ನಲ್ಲೇ ಬಿಟ್ಬಿಡೋಣ ಅಂತ. ಇಲ್ಲಾಂದರೆ ಈ ಕಾನ್ಸೆಪ್ಟ್ ಅಂದರೆ ಇದು ಡೈಲ್ಯೂಟ್ ಆಗಿಬಿಡುತ್ತೆ ಅಂತ ಯಾವತ್ತು ಅದು ಮಾಡೋಕ್ಕೆ ಹೋಗಲ್ಲ. ಥಾಟ್ ಪ್ರೋಸೆಸ್ಸು ಅಲ್ಲಿಗೆ ಬರ್ತಾರಲ್ಲ ಮಕ್ಕಳಿಗೆಲ್ಲ ಆ ಕಡೆ ಹೋಗಬೇಕು ಅಂತ ಇರುತ್ತೆ. ಅಲ್ಲ, ಇದು ಇವಾಗ ಬಂದರೆ ಅವರು ಡಿವೋರ್ಸ್ನಲ್ಲೂ ದೇವ್ರ ಹತ್ರ ಹೋಗಿ ಆಶೀರ್ವಾದ ತಗೊಂಡು ಅವ್ರ ಹಿಸ್ಟ್ರಿ ತಿಳ್ಕೊಂಡು ಪ್ರಸಾದ ತಿಳ್ಕೊಂಡು ಅದು ದಿನ ಡಿವೋರ್ಸ್ನಲ್ಲೇ ಆಗಿರಲಿ ಅನ್ನೋದೇ ಕಂಪ್ಲೀಟ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಆಮೇಲೆ that's being offered service. They can have, it's a full square meal, they can have ಪ್ರಸಾದ ತೃಪ್ತಿ ಅಂತ ಹೋಗ್ಬೋದು. ಅಲ್ಲ, ಈಗ ರಾಯರಿದ್ದಾರೆ ಅಂತ ಪ್ರೋಗ್ರಾಮ್ ಬರುತ್ತೆ ಅಲ್ಲ ಫೆಬ್ರವರಿ, ಅದೇ ಸೆಟ್ಟಲ್ಲಿ ಮತ್ತು ಅಲ್ಲಿ ಶೂಟಿಂಗ್ ಏನೋ ಅದು ಸಪ್ರೇಟ್ ಸರ್. ನಾರ್ಮಲ್ ಫಿಕ್ಷನ್ ಥರ ಮಾಡ್ತೀವಿ. ಅದು ಪ್ರತಿಯೊಬ್ಬರದ್ದು ನಾವೇನು ಪ್ಲ್ಯಾನ್ ಏನಂದರೆ ಇದು ಜನರಿಗೆ, ನಿಮ್ಮ ಥರ ಜನರಿಗೆ ಯಾರೇ ಹೋಗಿರ್ಬೋದು, ನಿಮ್ಮ ಲೈಫಲ್ಲಿ ಏನೋ ಒಂದು ಈ ಥರ ಚೇಂಜ್ ಆಗಿದೆ ಅಂತ ನಮ್ಗೊಂದು ಹೇಳಿದ್ರೆ ಅದನ್ನು ರೀಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಪ್ರೆಸೆಂಟ್ ಮಾಡೋಣ. ಸಪ್ರೇಟ್ ಆಗುತ್ತೆ ಶೂಟ್ ಮಾಡ್ಬೋದು. ಅದಾಗಲೇ ತುಂಬ ಜನ ಎಲ್ಲ ಕಳಿಸಿದ್ದಾರೆ. ಅದು ನಮ್ಮದೊಂದು ಟೀಮ್ ಇದೆ, ಅದನ್ನು ರವಿಶಂಕರ್ ಬಿರ್ಲೆ ಅಂತ ತುಂಬ ಹಲವಾರು ಜನ ಇದ್ದಾರೆ. ಅದನ್ನು ಫಿಲ್ಟರ್ ಮಾಡಿ ಒಂದು ಸ್ಟೋರೀಸ್ ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಮಾತಾಡಿದ ತಕ್ಷಣವೇ ಅದನ್ನು ಕೊಟ್ಟಿದ್ದಾರೆ. ಆ ಬೈಕ್ ಇದೆ, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀವಿ. ನೀವು ಪ್ರಸಾರ ಮಾಡ್ಬೋದು ಅದನ್ನು ಎಲ್ಲ ಕಡೆ, ಸೊ ದಟ್ ಅದು ಅವೇರ್ನೆಸ್ ಆಗುತ್ತೆ. ಸ್ಯಾಂಕ್ಟಿಟಿ ಅನ್ನೋಕ್ಕೆ ನಮ್ಮ ಮುರಳಿ ಸರ್ ಹೇಳಿದಾಗೆ ಈ ಮಠದಿಂದಾನೇ ಪ್ರಹ್ಲಾದರಾಜರನ್ನ ನಾವು ತೊಗೊಂಡ್ಬರ್ತಾ ಇರೋದ್ರಿಂದ ನಿತ್ಯ ಅಲ್ಲಿ ಪೂಜೆ ಆಗ್ತಾ ಇದೆ. ಆ ಪ್ರಹ್ಲಾದರಾಜರೇ ಇಲ್ಲಿ ಬರ್ತಾ ಇದ್ದಾರೆ, ಈ ಸನ್ನಿಧಾನದಲ್ಲಿ ಇದ್ದು ಪಾದಕ್ಕೆ ಕೂಡ ಸಮೇತ ಬರ್ತಾ ಇದೆ. ಅಭಿಷೇಕ ಎಲ್ಲ ಅದಕ್ಕೆ ಆಗ್ತಾ ಇರೋದ್ರಿಂದ ಸ್ಯಾಂಕ್ಟಿಟಿ ಅನ್ನೋದು ಏನು ಕೇಳಿದರೆ ಅದಕ್ಕೆ ಪರಿಪೂರ್ಣವಾಗಿ ಬರುತ್ತೆ ಆ ಸನ್ನಿಧಾನ. ಎಲ್ಲಿ ರಾಯರ ಭಕ್ತರಿರ್ತಾರೆ ಖಂಡಿತ ರಾಯರು ಬಂದೇ ಬರ್ತಾರೆ. ಇದು ಪರಮ ನಂಬಿಕೆ. ಅವ್ರು ಬರ್ತಾ ಇರೋದು ಅನುಗ್ರಹ ಮಾಡೋಕ್ಕೆ ಪರಮ ನಂಬಿಕೆಯಿಂದ. ಅದು ಸಹಸ್ರಾರು ಜನದಲ್ಲಿ ಬರ್ತಾ ಇದ್ದಾಗ ಅಂತ ಖಂಡಿತ ಅವರ ಉಪಸ್ಥಿತ ಇದ್ದೇ ಇರುತ್ತೆ, ಅವರ ಆಶೀರ್ವಾದ ಇದ್ದೇ ಇರುತ್ತೆ. ಇದನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಅದಕ್ಕೆ ಪರಿಮಳ ಪ್ರಸಾದ ಕೂಡ ಅದೊಂದು ಕೌಂಟ್ರು ಅದು ಮಾಡಿರ್ತೀವಿ. ಆಮೇಲೆ ಇದು ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಪೂರ್ತಿ ದಿನ ಇಲ್ಲೇ ಇರ್ತೀವಿ, ಹಾಗಾಗಿ ಅದು ಕೂಡ ಇರುತ್ತೆ. ನಮಸ್ತೆ, ನಾನು ಪ್ರಸಾದ. ನಾನು ನಮ್ಮನೆ ಕೇಟರರ್ಸ್ ಅಂದ್ಬಿಟ್ಟು ನಾನು ಕೇಟ್ರಿಂಗ್ ಕಂಪ್ನಿ ನಡೆಸ್ತಾ ಇದ್ದೀನಿ. ಈಗ ಸುಮಾರು ಒಂದು 15 ವರ್ಷದಿಂದ ನನಗಾದಂಥ ಪರ್ಸ್ನಲ್ ಅನುಭವ. ಇಲ್ಲ, ಕೇಟ್ರಿಂಗಲ್ಲಿ ತುಂಬಾ ಪ್ರಾಬ್ಲಮ್ ಅಂತಂದರೆ ಅಷ್ಟು ದೊಡ್ಡ ಕಂಪ್ನಿ ನಡೆಸ್ತಾ ಇದ್ದಿದ್ದು ತುಂಬ ಪ್ರಾಬ್ಲಮ್ ಆಗುತ್ತೆ. ನನಗೆ ಒಬ್ಬರು ಹೇಳೋದ್ರಲ್ಲಿ ನೀನು 3 ದಿವಸ ಹೋಗಿ ಸೇವೆ ಮಾಡ್ಕೊಂಡು ಬಾ ಅಂತ. 3ನೇ ದಿವಸ ಆಯಿತು. 3ನೇ ದಿವಸ ಬೃಂದಾವನದ ಮುಂದೆ ನಿಂತ್ಕೊಂಡು ರಾಯರಿಗೆ ಒಂಥರ ಡೈರೆಕ್ಟಾಗಿ ಮಾತಾಡ್ತೀವಿ. 3 ದಿವಸ ಆಯಿತು, ಸೇವೆ ಮುಗೀತು, ನಾನು ವಾಪಸ್ ಮನೆಗೆ ಹೋಗ್ಬೇಕು. ಏನಂತ ಹೋಗ್ಬೇಕು ನೀವು ನಂಬರ್ನ ಬಿಟ್ಟರೆ ಬಿಡಿ, ವಾಪಸ್ ಹೋಗಿ ಕೊಡೋಣ ನನ್ನ ಚಾರ್ಜ್. ಅಲ್ಲಿ ಸೇವೆ ಮಾಡೋದ್ಮೇಲಿಂದ ಹಸ್ತೋತ್ಕಕ್ಕೆ ಊಟದ್ದು ಬರೆಸ್ಬೇಕು ಅಂತ ನಮ್ದಲ್ಲಿ ಪದ್ಧತಿ ಇದೆ. ಅದು ಇರಲಿಲ್ಲ. ನಂತರ ಏನಿತ್ತಂತ ದುಡ್ಡಿಗೆ ಹಾಕ್ಬಿಟ್ಟು ಜೋರಾಗಿ ಮಾತಾಡ್ಕೊಂಡು ಬೃಂದಾವನದ ಮುಂದೆ ಹತ್ಕೊಂಡು ಹೊರಗಡೆ ಬಂದೆ. ನಂಬರ್ ನಂಬಿ ಬಿಟ್ಟರೆ ಬಿಡಿ ಅದನ್ನು. ಅಲ್ಲಿ ಯಾರೋ ಒಬ್ಬರು ಬ್ಯಾಂಗ್ಳೂರಿಗೆ ಸಿಂಗಲ್ ಆಗಿ ಇನೋವಾದಲ್ಲಿ ವಾಪಸ್ ಬರೋರಿದ್ರು. ಅವರು ನೀನು ಬೆಂಗಳೂರು ಹೋಗ್ತೀಯಪ್ಪ ಅಂತಂದ್ರೆ, ನಾನು ಬೆಂಗಳೂರು ಹೋಗ್ತೇನೆ, ಈ ಥರ ನಂದು ನಾಗರಬಾವಿನ ಕೇಳ್ರು ಬಾ, ನಾನು ಒಬ್ಬನೇ ಹೋಗ್ತೇನೆ. ಆನ್ ದಿ ವೇ ಬರಬೇಕಾದ್ರೆ ಸುಮಾರು 4ರಿಂದ 5 ಫೋನ್ ಆರ್ಡ್ರ್ ನನಗೆ ಬರೀ ಬುಕ್ಕಿಂಗೇ ಬಂದದ್ದು. ಅವಾಗ ನಾನು ರಾಯರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಬೃಂದಾವನದ ಮೇಲಿಂದ ದೊಡ್ಡ ಇದು ರೋಸು ಅವ ಹಿಂಗೆ ತಿರುಗಿ ಬಿದ್ದು ಇವತ್ತು ಕೂಡ ನಮ್ಮ ಮನೆಯಲ್ಲಿ ಬೆಳ್ಳಿ ಸಂಪುಷ್ಟದಲ್ಲಿ ಹಾಕ್ಕೊಂಡಿದ್ದೀನಿ. ಅದರಿಂದ ಇವತ್ತು ಈ ಸಲ 353ನೇ ಆರಾಧನೆನ
ಮಂತ್ರಾಲಯ ಸ್ವಾಮಿಗಳೇ ನನಗೆ ಕರೆದು ಈ 10 ದಿವಸ ಕಾರ್ಯಕ್ರಮ ಮಾಡುವಂಥ ಅವಕಾಶ ಮಾಡಿಕೊಟ್ರು. ಇದೇ ಥರ ನಂತರ ಕಷ್ಟ ಬಿದ್ದಿರೋರು ತುಂಬ ಜನ ಇದ್ದಾರೆ. ದುಡ್ಡು ಇರೋರಿಗೂ ಕಷ್ಟ ಇರುತ್ತೆ, ದುಡ್ಡು ಇಲ್ಲದವ್ರಿಗೂ ಕಷ್ಟ ಇರುತ್ತೆ, ನಾನಾ ಥರ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಬಂದು ನಂತರ ಕಷ್ಟದಲ್ಲಿದ್ದವ್ರು ಹೊರಗಡೆಗೆ ಬಂದು ಬೇಡ್ಕೊಳ್ಳಿ ಅಂತ ಹೇಳಿ ನನಗೆ ನಮ್ಮ ಶಿವಕುಮಾರ್ ಮತ್ತು ಸಂಜಯ್ ಸರ್ ಹೇಳಿದ ತಕ್ಷಣ ಪರ್ಸ್ನಲಿ ನಾನು ಇನ್ವಾಲ್ವ್ ಆಗಿ ಇದಕ್ಕೆ ಏನು ಬೇಕೋ ದೊಡ್ಡ ತಂದಲ್ಲಿ ಮಾಡ್ಕೊಂಡು ಹೋಗೋಣ ಅಂತಂದು ವಾಲಂಟಿಯರಲ್ಲಿ ಇನ್ವಾಲ್ವ್ ಆಗ್ತಾಯಿದ್ದೀವಿ. ಅದನ್ನು ಬೆಳಗಿಂದ ಸಾಯಂಕಾಲ ತನಕ ಪ್ರಸಾದದ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಊಟದ ಥರ ಅಂದರೆ ಬಾಳೆಯಲ್ಲಿ ಬಡಿಸಿಲ್ಲ, ಬಫೆನಲ್ಲಿ ಬಗ್ಗೆ 2 ಸಲ ಕೇಳಿ ಹಾಕಿಸ್ಕೊಬೋದು. ಆ ಥರ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಏನು ಮಾಡ್ತಾಯಿಲ್ಲ ಸರ್. ಮತ್ತು ಮಂತ್ರಾಲಯದಿಂದಲೇ ನಾವೇ ಹೋಗಿ ಪರಿಮಳ ಪ್ರಸಾದ ಅದನ್ನು ತೊಗೊಬಂದು ಇಲ್ಲಿ ಎಲ್ಲರಿಗೂ ಪರಿಮಳ ಪ್ರಸಾದ ಸಿಗಬೇಕು ಅನ್ನೋ ಉದ್ದೇಶದಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ. ಮತ್ತು ಈ ಪಾಂಪ್ಲೆಟಲ್ಲಿ ಅವ್ರದ್ದೇ ಬರೆದು ರಾಯರದ್ದು ಬರೆದು ಅಲ್ಲೇ ಕೊಟ್ಟು ಪೂಜೆ ಮಾಡಿಸ್ಬೋದು. ಈ ಥರ ನಾನಾ ಥರ ಕಾರ್ಯಕ್ರಮ ಇದೆ. ಈಗ ನೀವುಗಳು ಸಹಕಾರ ಮಾಡಿ ನಿಮ್ಮದು ಐಡಿಯಾಗಳು ಏನು ಕೊಟ್ಟರು ನಾವು ತೊಗೊಂಡು ಅದೇ ಥರ ಇಂಪ್ಲಿಮೆಂಟ್ ಮಾಡೋಣ.